ಪ್ರಕೃತಿಯ ಅದ್ಭುತಗಳಲ್ಲಿ ಶಿಶು ಜನನವು ಒಂದು ಎಂದರೆ ತಪ್ಪಾಗುವುದಿಲ್ಲ. ಆದರೆ ಶಿಶುವಿನ ಪಾಲನೆ ಪೋಷಣೆಯು ಪೋಷಕರಿಗೆ ದೊಡ್ಡ ಚಮತ್ಕಾರವೇ ಸರಿ. ಸಂವಹನ ಶಕ್ತಿ ಇಲ್ಲದ ಶಿಶುಗಳ ಸಮಸ್ಯೆಗಳನ್ನು ಅರಿಯುವುದು ಬಹಳ ಕಷ್ಟಕರದ ಸಂಗತಿ. ತಾಯಿಯ ಮನಸ್ಸಿಗೆ ಇಟುಕುವ ಸಮಸ್ಯೆಗಳೊಂದಾದರೆ ನಿರ್ಧರಿಸಲು ಸಾಧ್ಯವಿಲ್ಲದ ಸಮಸ್ಯೆಗಳು ಅಜಗಜ ಎಂದೇ ಹೇಳಬಹುದು. ಹೀಗಾಗಿ ಶಿಶುಗಳ ವಿಚಾರದಲ್ಲಿ ಆರೋಗ್ಯದ ವಿಷಯಕ್ಕೆ ಬಂದರೆ ಶಿಶು ತಜ್ಞರು ಮಾತ್ರ ತಾಯಿಯ ಸ್ಥಾನವನ್ನು ತುಂಬಬಲ್ಲರು. ಸಾಮಾನ್ಯವಾಗಿ ಶಿಶುಗಳಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಉಸಿರಾಟ ತೊಂದರೆ, ಬಲಹೀನತೆ, ಕುಂಠಿತ ಬೆಳವಣಿಗೆ, ಕಡಿಮೆ ತೂಕ ಸೇರಿದಂತೆ ಇತ್ಯಾದಿ ಸಮಸ್ಯೆಗಳು ಈ ಅಂಕಣದಲ್ಲಿ ನಿಲ್ಲುತ್ತವೆ. ಈ ಮೇಲಿನ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಪರಿಹರಿಸಬೇಕು. ಹೀಗಾಗಿ ಜನಸಾಮಾನ್ಯರಿಗೆ ನವಜಾತ ಶಿಶುಗಳ ಬಗ್ಗೆ ಕನಿಷ್ಠ ತಿಳುವಳಿಕೆ ಇರಬೇಕಾದುದು ಅವಶ್ಯಕ. ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಈ ಬಗೆಯ ಸಮಸ್ಯೆಗಳಿಗೆ ಒದಗಿಸುವ ಚಿಕಿತ್ಸಾ ಪದ್ಧತಿಯ ವೈದ್ಯರನ್ನು ಶಿಶು ತಜ್ಞ ಅಥವಾ ಮಕ್ಕಳ ತಜ್ಞ ಎನ್ನುವರು. ಇಂದಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೆಬ್ಬಾಳದ ಕೊಲಂಬಿಯೋ ಏಷ್ಯಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಶು ತಜ್ಞರಾದ ಡಾಕ್ಟರ್ ವಿಶ್ವನಾಥ್ ಕಾಮೋಜಿ ಅವರು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಇನ್ಫ್ಯಾಂಟ್ಸ್ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಈ ಕುರಿತು ಎದುರಿಸಬೇಕಾದ ಸಮಸ್ಯೆಗಳಿಗೆ ಪರಿಹಾರೋಪಾಯಗಳನ್ನು ತಿಳಿಯಲು ಹಾಗೂ ಹೆಚ್ಚಿನ ಮಾಹಿತಿ ಪಡೆಯಲು ಕಾರ್ಯಕ್ರಮಕ್ಕೆ ನೇರ ಕರೆ ಮಾಡಿ ಮಾತನಾಡಬಹುದು. ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಗೆಳತಿ ಪೂರ್ಣಿಮಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನ್ಯೂನಟಾಲಜಿಸ್ಟ್, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಡಾಕ್ಟರ್ ವಿಶ್ವನಾಥ್ ಕಾಮೋಜಿ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ವೆಲ್ಕಮ್ ಟು ಹಲೋ ಡಾಕ್ಟರ್ ಪ್ರೋಗ್ರಾಮ್. ನಮಸ್ಕಾರ. ವೆಲ್ಕಮ್ ಎವ್ರಿವನ್ ಟು ದ ಶೋ ಹಿಯರ್. ಓಕೆ ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲೂ ಹಲೋ ಡಾಕ್ಟರ್ ಪ್ರತಿ ಸಂಚಿಕೆಯಲ್ಲೂ ದೇಹಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾನೆ ಬಂದಿದ್ದೀರಿ. ಹಾಗೆ ಅದಕ್ಕೂ ಮುಂಚೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಮ್ಮಲ್ಲಿ ಯಾವುದೇ ರೀತಿಯ ಆರೋಗ್ಯದ ತೊಂದರೆ ಇದ್ದಲ್ಲಿ ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ನೀವು 100 ಅಲ್ಲ 200% ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ಬೋದು ಅಂತ ಹೇಳ್ತಾ, ಹಾಗೆ ನಮಗೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಪರದೆಯ ಮೇಲೆ ಬರ್ತಿದೆ. ದಯವಿಟ್ಟು ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಇದ್ದರೂ ಪ್ಲೇಸ್ನಲ್ಲಿ ಬಂದು ಮಾತಾಡಿ. ಹಾಗೆ ನಿಮ್ಮಲ್ಲಿ ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಹೆಬ್ಬಾಳ್ ಕೊಲಂಬಿಯಾ ಏಷ್ಯಾನಲ್ಲಿ ಭೇಟಿ ಕೊಡ್ಬೋದು. ನಿಮ್ಮ ಟಿವಿ ಪರದೆಯ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆ ಹಾಗೆ ವಿಳಾಸಕ್ಕೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ನಂತರ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತು ಯಾವೊಂದು ಕಾನ್ಸೆಪ್ಟನ್ನು ತಗೊಂಡು ಬಂದಿರ್ಬೋದು ಅಂತ ನೀವು ಯೋಚನೆ ಮಾಡ್ತೀರಾ. ತುಂಬಾ ಚೆನ್ನಾಗಿದೆ ಇವತ್ತಿನ ಕಾನ್ಸೆಪ್ಟ್, ಸ್ಪೆಷಲಿ ಚಿಲ್ಡ್ರನ್ಸ್ ಬೇಬಿಗಳಿಗೆ ಹೊಂದುವಂಥದ್ದು. ಬಿಕಾಸ್ ಇವತ್ತು ನಾವು ತಗೊಂಡಿರುವಂತಹ ಕಾನ್ಸೆಪ್ಟ್ ಏನಪ್ಪ ಅಂದರೆ ನವಜಾತ ಶಿಶು ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ತಗೊಂಡಿದ್ದೀವಿ. ನವಜಾತ ಶಿಶು ಅಂದರೆ ಈಗಷ್ಟೇ ಬರ್ನ್ ಬೇಬಿ, ಈಗಷ್ಟೇ ಹುಟ್ಟಿರುವಂತಹ ಮಕ್ಕಳಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ. ಆ್ಯಂಡ್ ಇನ್ನೊಂದು ಮೋಸ್ಟ್ ಥಿಂಗ್ ಏನಂದರೆ, ಈಗ ಹುಟ್ಟಿರುವ ಮಕ್ಕಳಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ, ಆ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಅದು ಏನಿರ್ಬೋದು ಅಂತ ತಿಳ್ಕೊಳ್ಳೋದೇ ತುಂಬ ಕಷ್ಟ ಆಗುತ್ತೆ. ನಿಮ್ಮಲ್ಲಿ ಈಗಷ್ಟೇ ಹುಟ್ಟಿರುವಂತಹ ಮಕ್ಕಳಲ್ಲಿ ಯಾವುದೇ ರೀತಿ ಏನಾದರೂ ಒಂದು ರ್ಯಾಷಸ್ ಇರ್ಬೋದು ಅಥವಾ ಆ ಮಕ್ಕಳಿಗೆ ಉಸಿರಾಟದ ತೊಂದರೆ ಇರ್ಬೋದು. ಸೊ ಈಗಷ್ಟೇ ಬರ್ನ್ ಬೇಬಿನ ನೀವು ಹೇಗೆ ಸಂರಕ್ಷಣೆ ಮಾಡಿ ನೋಡ್ಕೊಬೋದು, ಹೇಗೆ ಕೇರ್ ಮಾಡ್ಬೋದು, ಹೀಗೆ ಸಾಕಷ್ಟು ಪ್ರಶ್ನೆಗಳ ಬಗ್ಗೆ ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳ್ತಾ, ನಿಮ್ಮಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಇದ್ರೂ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬರ್ನ್ ಬೇಬಿ ಬಗ್ಗೆ ತಗೊಂಡಿದ್ದೀವಿ. ನವಜಾತ ಶಿಶು ಅಂತ ನಾವು ಕರಿತೀವಿ. ಬರ್ನ್ ಬೇಬಿ ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಕೆಲವೊಬ್ಬರಿಗೆ ಏನಂದರೆ ಮನೆಯಲ್ಲಿ ಮಕ್ಕಳಿರುತ್ತೆ, ಆ ಮಕ್ಕಳಿಗೆ ಯಾವಾಗ ಫೀವರ್ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಏನಾದ್ರೂ ಚೆನ್ನಾಗೇ ಇರ್ತವೆ ಮಕ್ಕಳುಗಳು, ತುಂಬ ಆಟ ಆಡ್ಕೊಂಡು ಚೆನ್ನಾಗಿದ್ರು ಕೂಡ ಸಡನ್ಲಿ ಫೀವರ್ ಬರುತ್ತೆ, ಸಡನ್ಲಿ ಏನಾದರೂ ಟ್ರೂತ್ ಇನ್ಫೆಕ್ಷನ್ ಆಗೋದು, ಈ ರೀತಿ ಸಡನ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದು ಹೇಗೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆ್ಯಂಡ್ ಕೆಲವೊಬ್ರಿಗೆ ಈಗಷ್ಟೇ ಹುಟ್ಟಿದಂತಹ ಮಕ್ಕಳುಗಳಿಗೆ ಯಾವ ರೀತಿ ಫುಡ್ಡನ್ನು ಕೊಡಬೇಕು ಆ್ಯಂಡ್ ಯಾವ ರೀತಿ ನಾವು ಆ ಮಕ್ಕಳನ್ನ ಕೇರ್ ಮಾಡಬೇಕು ಅನ್ನೋದು ಏನೊಂದೂ ಕೂಡ ಗೊತ್ತಿರೋದಿಲ್ಲ. ಸೊ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತು ನೀವು ತಿಳಿಸ್ಕೊಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಹಾಗೆ ನನ್ನ ಮೊದಲನೇ ಪ್ರಶ್ನೆ ಸರ್, ಪ್ರೀ ಮೆಚುರಿಟಿ ಅಂದರೆ ಏನು ಸರ್? ಪ್ರೀ ಮೆಚುರಿಟಿ ಅಂದರೆ ನಾರ್ಮಲ್ ಡೆಲಿವರಿ ಏನಾಗ್ತೈತಿ, ದಟ್ ಈಸ್ ಆಫ್ಟರ್ 38 ವೀಕ್ಸ್, 38 ವೀಕ್ಸ್, 39 ವೀಕ್ಸ್, 40 ವೀಕ್ಸ್, ಅದು 9 ತಿಂಗಳು ತುಂಬತೆ ಏನಂತಾರೋ ಅದಕ್ಕೆ 9 ಮಂತ್ಸ್ ಕಂಪ್ಲೀಟ್, ದಟ್ ಈಸ್ ಕಾಲ್ಡ್ ಆಸ್ ಟರ್ಮ್ ಬೇಬಿ. ಬಟ್ ಯಾವ ಬೇಬಿ 37 ವೀಕ್ಸ್ಗಿಂತ ಕಡಿಮೆ ಹುಟ್ಟಿದಾರೋ ಅವ್ರಿಗೆ ಎಲ್ಲ ಪ್ರಿಮೆಚ್ಯೂರ್ ಬೇಬೀಸ್ ಅಂತಿದ್ದಾರೆ. ಸೊ ಪ್ರಿಮೆಚ್ಯೂರಿಟಿ ಕ್ಯಾನ್ ಬಿ 8 ತಿಂಗಳ 8.5 ತಿಂಗಳ ಆದಿದ್ರೂ ಪ್ರಿಮೆಚ್ಯೂರಿಟಿ ಅನ್ನಂತಿದೆ. ಕೆಲವು ಬೇಬೀಸು 7 ತಿಂಗಳಲ್ಲೇ ಹುಟ್ಟುತ್ತಾರು. 7 ತಿಂಗಳಲ್ಲಿ ಹುಟ್ಟುತ್ತೆ ಸರ್. ಇನ್ ಕೇಸ್ 7 ಮಂತಲ್ಲಿ ಬೇಬಿ ಹುಟ್ಟಿದ್ರೆ ಎನಿ ಪ್ರಾಬ್ಲಮ್ ಆ ಮಗುಗೆ? ಅದು ಎಲ್ಲ ಇಟ್ಸ್ ಕಮ್ಸ್ ಅಂಡರ್ ಲಿಮಿಟ್ ಆಫ್ ನ್ಯೂನಟಾಲಜಿ. ನ್ಯೂನಟಾಲಜಿ ಒಳಗೆ ಏನು ಮಾಡ್ತೀವಿ ಅಂದರೆ ವಿ
care for babies who are extremely premature, which is 23, 24, 26, 25 week, especially ಬೇರೆ ಕಡೆ ಎಲ್ಲ ನಮ್ಮಲ್ಲಿ ಕೊಲಂಬಿಯಾ ಏಷ್ಯಾಲೆ ವಿ ಮ್ಯಾನೇಜ್ 26 weeks and above babies, less than 1000 grams we manage. ಅದೆಲ್ಲ ಮ್ಯಾನೇಜ್ ಮಾಡಿಕೊಂಡು that becomes the limit of neonatology. ಅದಷ್ಟೇ ಅಲ್ಲ, ಬೇಬಿಗೆ ಉಸಿರಾಟದ ತೊಂದರೆ ಇರ್ತೈತಿ, ಇನ್ಫೆಕ್ಷನ್ ಇರ್ತೈತಿ, ಅದೆಲ್ಲ ಇದ್ಮೇಲೆ ಸಮ್ ಬೇಬೀಸ್ ಹಾವ್ ಕಾರ್ಡಿಯಾಕ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಇರ್ತಾವೆ. ಅದೆಲ್ಲ ನೋಡ್ಕೊಂಡು ವಿ ಅಡ್ಮಿಟ್ ದ ಬೇಬಿ ಇನ್ ದ ನ್ಯೂನೆಟಲ್ ಯೂನಿಟ್. ಅದರ ಟ್ರೀಟ್ಮೆಂಟ್ ಮಾಡಿ ವಿ ಎಕ್ಸ್ಪ್ಲೈನ್ ಟು ಪೇರೆಂಟ್ಸ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್. ಓಕೆ ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ಒಂದು ಮಂತಲ್ಲಿ ಹೇಳಬೇಕಾದ್ರೆ, ಯಾವ ತಿಂಗಳಲ್ಲಿ ಎಲ್ಲರಿಗೂ ಹೇಳೋದಂದರೆ 9 ತಿಂಗಳು ಆಫ್ಟರ್ ದಟ್ ಮಗು ಹುಟ್ಟುತ್ತೆ. ಇನ್ ಕೇಸ್ ಒಬ್ಬೊಬ್ಬರಿಗೆ 7 ತಿಂಗಳಲ್ಲಿ ಹುಟ್ಟಿದ್ರು ಕೂಡ ಯಾವ ರೀತಿ ನಾವು ಅವ್ರಿಗೆ ಟ್ರೀಟ್ಮೆಂಟನ್ನು ಮಾಡಲಾಗುತ್ತೆ ಅಂತ ತಿಳಿಸ್ಕೊಟ್ಟು, ನಿಮ್ಮಲ್ಲಿ ಇಂತಹ ಯಾವುದೇ ರೀತಿಯ ತೊಂದರೆ ಇದ್ರೂ ಕೂಡ ನೀವು ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಹೋಗಿ ಚಿಕಿತ್ಸೆಯನ್ನು ತಗೊಳ್ಳಿ ಅಂತ ಹೇಳ್ತಾ, ಸರ್ ನ್ಯೂನಟಾಲಜಿ ಮೀನ್ಸ್ ವಾಟ್, ಅಂದರೆ ಅದರಲ್ಲಿ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ಗಳು ಬರುತ್ತೆ ಸರ್? Neonatology is ದೊಡ್ಡ ವಿಷಯ. It takes into account all premature babies, all babies. ಯಾಕಂದರೆ ಎಲ್ಲ ಬೇಬಿ ಹುಟ್ಟಿ ಮನೆಗೆ ಹೋಗ್ಬೇಕಂತ ಹೇಳಿ ದಟ್ ಈಸ್ ದ ಪೇರೆಂಟ್ಸ್ ಇಚ್ಛಾ. ಬಟ್ ದೆರ್ ಆರ್ ಸಮ್ ಪ್ರಾಬ್ಲಮ್ಸ್ ವಿ ಅಸೋಸಿಯೇಟ್ ವಿತ್ ದ ಬೇಬೀಸ್. ಅದು ಪ್ರಾಬ್ಲಮ್ ಇರ್ಬೋದು. ಪ್ರಿಮೆಚುರಿಟಿ ಇಟ್ ಸೆಲ್ಫ್ 27-30 ವೀಕ್ ಪ್ರಿಮೆಚುರಿಟಿ, ಆ ಟೈಮಲ್ಲೇ ಬೇಬಿ ಹಾಲು ಕುಡಿಯೋಕೆ ಬರಲ್ಲ. ಸೊ ವಿ ಹ್ಯಾವ್ ಟು ಮ್ಯಾನೇಜ್ ಹಾಲು ಕುಡಿಸೋದು ಎಲ್ಲ ನೋಡಿ, ವೆಯ್ಟ್ ಜಾಸ್ತಿ ಮಾಡಿ ದೆನ್ ವಿ ಸೆಂಡ್ ದ ಬೇಬೀಸ್ ಹೋಮ್. ಇದಾಗಿ ದೆರ್ ವಿಲ್ ಬಿ ಸಮ್ ಬೇಬೀಸ್ ಹೂ ಹ್ಯಾವ್ ಇನ್ಫೆಕ್ಷನ್. ಕೆಲವು ಬೇಬಿಗೆ ಇನ್ಫೆಕ್ಷನ್ ಇರ್ತೈತಿ, ತಾಯಿ ಇನ್ಫೆಕ್ಷನ್ ಆದರೆ ಬೇಬಿಗೂ ಇನ್ಫೆಕ್ಷನ್ ಆಗೋ ಸಂಭಾವನೆ ಇರ್ತೈತಿ. ಅದು ತಗೊಂಡು ಇನ್ಫೆಕ್ಷನ್ ಟ್ರೀಟ್ ಮಾಡಿ ಕರೆಕ್ಟ್ ಮಾಡಿ ಆ್ಯಂಡ್ ದೆನ್ ವಿ ಸೆಂಡ್ ದ ಬೇಬೀಸ್ ಹೋಮ್. ಸಮ್ ಬೇಬೀಸ್ ವಿಲ್ ಹ್ಯಾವ್ congenital problems, ಹುಟ್ಟದಲ್ಲಿನ ಏನಾರ ಪ್ರಾಬ್ಲಮ್ ಇರ್ತಾವೆ. ದೇರ್ ಬಿ ಸರ್ಜಿಕಲ್ ಪ್ರಾಬ್ಲಮ್ಸ್, ಸಮ್ ಪಾರ್ಟ್ಸ್ ಆರ್ ನಾಟ್ ಡೆವಲಪ್. ಸೊ ಅದೆಲ್ಲ ನೋಡ್ಕೊತೀವಿ ನಾವು. ಸೊ ದ್ಯಾಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ನ್ಯೂನೆಟಾಲಜಿ. ಅದರ್ ದ್ಯಾನ್ ದಿಸ್ ದೆರ್ ಆರ್ ಡೆಫಿನೆಟ್ಲಿ ಅದರ್ ಪ್ರಾಬ್ಲಮ್ಸ್ ಲೈಕ್ ಹಾರ್ಟ್ ಡಿಸೀಸಸ್. ಹಾರ್ಟ್ ಡಿಸೀಸಸ್ ನೋಡ್ಕೋಬೇಕಂದ್ರೆ ವಿ ಆ್ಯಂಟಿನೇಟಲ್ ಸ್ಕ್ಯಾನ್ಸ್ ಒಳಗೆ ಗರ್ಭಾಶಯ ಇದ್ದಾಗೆ ನೋಡ್ಕೊಂಡು ವಿ ಮ್ಯಾನೇಜ್ ದ ಬೇಬೀಸ್, ಕೌನ್ಸಿಲಿಂಗ್ ಮಾಡ್ಕೊಂಡು ಏನು ಮಾಡಬೇಕು ಅಂತ ಹೇಳ್ತೀವಿ. ಸೊ ಆಲ್ ದಿಸ್ ಫಾರ್ಮ್ಸ್ ಅ ಪಾರ್ಟ್ ಆಫ್ ನ್ಯೂನೆಟಾಲಜಿ. ಓಕೆ, ನ್ಯೂನಟಾಲಜಿನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ಬೋದು ಅಂತ ಸರ್ ತಿಳಿಸ್ಕೊಟ್ರು. ಕೆಲವೊಂದು ಮಕ್ಕಳುಗಳಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ. ಸೊ ಇಂತಹ ಪ್ರಾಬ್ಲಮ್ಗಳನ್ನೆಲ್ಲ ನಾವಿದರಲ್ಲಿ ಕಂಡುಹಿಡಿದು ಹೇಗೆ ಅದಕ್ಕೆ ಕೇರ್ ಮಾಡ್ಬೋದು ಅಂಡ್ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡ್ತೀವಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ಆ್ಯಂಡ್ ಸರ್ ಮತ್ತೊಂದು ಪ್ರಶ್ನೆ ಸರ್, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈಗಷ್ಟೇ ಸ್ಮಾಲ್ ಚಿಲ್ಡ್ರನ್ ಬೇಬಿಗಳಿಗೆ ಹೇಗೆ ಹಾಲನ್ನು, ಮಿಲ್ಕನ್ನು ಹೇಗೆ ಫೀಡ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಕೆಲವೊಬ್ರು ಬಾಟಲ್ನಲ್ಲಿ ಹಾಕಿ ಮಗುಗೆ ಹಾಲನ್ನು ಕೊಡ್ತಾರೆ. ಅದು ಸರಿನಾ ತಪ್ಪ ಸರ್? ದಟ್ ಇಸ್ ರೈಟ್ ಆರ್ ರಾಂಗ್? ಬೆಸ್ಟ್ ಫೀಡಿಂಗ್ ಇಸ್ ಅ ಬ್ರೆಸ್ಟ್ ಫೀಡಿಂಗ್. ನಾವು ಕೊಲಂಬಿಯಾ ಏಷ್ಯಾಲೆ ವಿ ಆಲ್ವೇಸ್ ಪ್ರಮೋಟ್ ಬ್ರೆಸ್ಟ್ ಫೀಡಿಂಗ್. ಕೆಲವೊಮ್ಮೆ ಬ್ರೆಸ್ಟಲ್ಲೇ ಹಾಲು ಬರಲ್ಲ. ಸೊ ವಿ ಹ್ಯಾವ್ ಟು ಆಲ್ಟರ್ನೇಟ್, ಲುಕ್ ಫಾರ್ ಆಲ್ಟರ್ನೇಟ್ ವೇ ಆಫ್ ಮ್ಯಾನೇಜಿಂಗ್ ಫೀಡಿಂಗ್. ಅದು ಹೆಂಗೆ ಕೊಡ್ಬೋದು? ಇಫ್ ಬೇಬಿ ಭಾಳ ಚಿಕ್ಕ ಇದ್ದ ವೇಟ್ ಜಾಸ್ತಿ ಇಲ್ಲ ಅಂದರೆ ವಿ ಪುಟ್ ಅ ಟ್ಯೂಬ್ ಡೌನ್, ಟ್ಯೂಬ್ ಹಾಕಿ ಬೇಬಿಗೆ ಹಾಲು ಕೊಡ್ತೀವಿ. ಬಟ್ ಇಫ್ ದ ಬೇಬಿ ಇಸ್ ಟೇಕಿಂಗ್ ಮಿಲ್ಕ್, ಬಾಯಲ್ಲೇ ಹಾಲು ತೊಗೊತಾ ಇದ್ರೆ ಪಾಲಡಾ ಅಂತ ಇರ್ತೈತಿ. ಪಾಲಡಾ ಅಂದರೆ ಇದು ಒಳ್ಳೆ ಅಂತಾರು, ಒಳ್ಳೆ ತೊಗೊಂಡು ಹಾಲು ಕುಡಿಸ್ಬೋದು, ಚಮಚಲೆ ಹಾಲು ಕುಡಿಸ್ಬೋದು. ಇಫ್ ಎವ್ರಿಥಿಂಗ್ ಈಸ್ ಫೇಲಿಂಗ್ ದೆನ್ ಬಾಟಲೇ ಹಾಲು ಕುಡಿಸ್ಬೋದು. ಬಟ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಬಾಟಲ್ ಅಂದರೆ ಇಟ್ ಶುಡ್ ಬಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಬೇಬಿ ಆ್ಯಂಡ್ ವೆರಿ ಸ್ಟರೈಲ್. ಇಲ್ಲ ಅಂದರೆ ಬಾಟಲ್ ಈಸ್ dangerous. The breastfeeding is the best feeding, is what we always promote. ಹೋಗೋ ಮುಂದೆ so that now we tell parents to put on the breast. ಎಷ್ಟು ಸರಿ ಹಾಕ್ತೀರಿ ಅಷ್ಟು ಲಗುನ ಬೇಗನೆ ಹಾಲು ಬರ್ತೈತಿ ಅಂತ ಹೇಳಿ ಕಳಿಸು. ಓಕೆ ಸರ್, ಫಸ್ಟ್ ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ಕಾರ, ತಮ್ಮ ಹೆಸರು? ದಯವಿಟ್ಟು ಕರೆ ಮಾಡಬೇಕಾದ್ರೆ ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಇಲ್ದಿದ್ರೆ ಈ ರೀತಿ ಕಾಲ್ ಕಟ್ ಆಗುತ್ತೆ ಅಂತ ಹೇಳ್ತಾ ಸರ್ ನಾವು ಮಾತನಾಡ್ತಾ ಇದ್ವಿ. ಸರ್ ನೀವು ಹೇಳಿದ್ರಿ ಕೆಲವೊಬ್ಬರಿಗೆ ಹಾಲು ಬರಲ್ಲ ಬ್ರೆಸ್ಟಲ್ಲಿ ಅಂತ ಹೇಳಿದ್ರಿ. ಆ್ಯಂಡ್ ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂದರೆ, ಒಂದು ಬೇಬಿಗೆ ಎಷ್ಟು ಮಂತ್ ನಾವು ಫೀಡ್ ಮಾಡಬೇಕಾಗುತ್ತೆ ಮಿಲ್ಕನ್ನು? ಬಿಕಾಸ್ ಕೆಲವೊಬ್ರು 6 ಮಂತ್ಗೆ ಸ್ಟಾಪ್ ಮಾಡ್ತಾರೆ, ಕೆಲವೊಬ್ರು 2 ಇಯರ್ಸ್ವರೆಗೂ ಮಗುಗೆ ಹಾಲು ಕೊಡ್ತಾರೆ. ಬಟ್ ಮಗುಗೆ ನಾವು ಎಷ್ಟು ದಿನ ಹೆಚ್ಚಿಗೆ ಹಾಲು ಕೊಡ್ತೀವೋ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಬೇಬಿಗೆ. ಬಟ್ ಹೇಳಬೇಕಾದ್ರೆ, ಸಹಜವಾಗಿ ಹೇಳಬೇಕಂದ್ರೆ ಎಷ್ಟು ಮಂತ್ ಮಿಲ್ಕನ್ನು ಫೀಡ್ ಮಾಡೋದು ಇಸ್ ಬೆಸ್ಟ್? ದ ಮಿನಿಮಮ್ ರೆಕಮೆಂಡೇಶನ್, WHO ರೆಕಮೆಂಡೇಶನ್ ನಾನು ಹೇಳ್ತಾ ಇಲ್ಲ, ದ ವರ್ಲ್ಡ್ ಓವರ್ ಎಲ್ಲರೂ ಹೇಳ್ತಾ ಇದ್ದಾರೆ, ದ ಬೆಸ್ಟ್ ಟೈಮ್
for breastfeeding is from birth to at least 6 months. ಅಟ್ ಲೀಸ್ಟ್ 6 ಮಂತ್ಸ್ ಮಿನಿಮಮ್ 6 ಮಂತ್ಸ್ ಬ್ರೆಸ್ಟ್ ಫೀಡ್ ಕೊಡಬೇಕು. ಇಫ್ ಇನ್ನೂ ಹಾಲು ಬರ್ತಾ ಇದ್ದರೆ 9 ತಿಂಗಳ 12 ತಿಂಗಳವರೆಗೂ ಕೊಡಬಹುದು. 9 ತಿಂಗಳ 12 ತಿಂಗಳ ಆದಮೇಲೆ ಬ್ರೆಸ್ಟ್ ಮಿಲ್ಕ್ ರಿಡ್ಯೂಸ್ ಆಗ್ತಿದೆ. ಅಷ್ಟೊತ್ತರೊಳಗೆ ಬೇಬಿ ಶುಡ್ ಬಿ ಆನ್ ಟಾಪ್ ಆಫ್ ಅದರ್ ಡಯಟ್. ಸೊ ಬ್ರೆಸ್ಟ್ ಫೀಡಿಂಗ್ ಕಡಿಮೆ ಆಗ್ತೈತೆ ಆ್ಯಂಡ್ ದ ಫೀಡಿಂಗ್ ಇಸ್ ಗೋಯಿಂಗ್ ಅಪ್. ಸೊ ಇಟ್ ಬ್ಯಾಲೆನ್ಸಸ್ ಬೈ ಇಟ್ ಸೆಲ್ಫ್. ಯಾಕಂದರೆ ಫಸ್ಟ್ 3 months after 6 months, baby is still feeding. Full feed ತಗೊಂತಾ ಇಲ್ಲ. So breastfeeding should be continued for as long as possible. But ಅದು 6-8 ತಿಂಗಳ ಆದಮೇಲೆ 9 ತಿಂಗಳ ಆದಮೇಲೆ ದ ಬ್ರೆಸ್ಟ್ ಫೀಡಿಂಗ್ ಬಿಕಮ್ಸ್ ಲೆಸ್. ಬೇಬಿ ಆಕ್ಟಿವಿಟಿ ಜಾಸ್ತಿ ಆಗ್ತೈತಿ ಆ್ಯಂಡ್ ದ ಮಿಲ್ಕ್ ಬ್ರೆಸ್ಟ್ ಮಿಲ್ಕ್ is ಅಷ್ಟು ಕ್ಯಾಲರಿ ಕೊಡಲ್ಲ ಅಂಟಿಲ್ ವಿ ಸ್ಟಾರ್ಟ್ ದ ಬೇಬಿ ಆನ್ ಸಮಥಿಂಗ್ ಲೈಕ್ ವೀನಿಂಗ್ ಫುಡ್. ಅದಕ್ಕೆ ವೀನಿಂಗ್ ಫುಡ್ ಅಂತಂತೀವಿ. ಕಾಲರ್ ರೆಡಿ ಆಗಿದ್ದಾರೆ ಸರ್, ನಮ್ಮ ಮಾತನ್ನ ಮುಂದುವರಿಸೋಣ. ಕಾಲರ್ ರೆಡಿ ಆಗಿದ್ದಾರೆ, ಬನ್ನಿ ಮಾತಾಡೋಣ. ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ಶಾರದಾ ಅಂತ. ಶಾರದಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ಬಾಗೇಪಲ್ಲಿಯಿಂದ ಕರೆ ಮಾಡ್ತಿದ್ದೀನಿ. ಬಾಗೇಪಲ್ಲಿಯಿಂದ ಕರೆ ಮಾಡ್ತಿದ್ದೀರಿ. ಹೇಳಿ ಶಾರದಾ ಅವರೇ, ಏನ್ ಪ್ರಾಬ್ಲಮ್ ಇದೆ? ಸರ್ ಇದ್ದಾರೆ, ಮಾತಾಡಿಮ್ಮ. ಓಕೆ, ನಮಸ್ತೆ ಸರ್. ನಮಸ್ಕಾರ. ಹಲೋ ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಿದ್ಯಾ ಮೇಡಮ್? ಮಕ್ಕಳಿಗೆ ಈಗ ಏನಾದ್ರು ಒಂದ್ ಮೊಡವೆಗಳು ಆತರ ಏನಾದ್ರು ಆಗ್ಬಿಟ್ರೆ ಅದು ಆತರ ಬ್ಲಾಕ್ ಮಾರ್ಕ್ಸ್, ಅದಕ್ಕೆ ಯಾವ ತರ ಟ್ರೀಟ್ಮೆಂಟ್ ತಗೋಬೇಕು ಮೇಡಮ್? ಓಕೆ, ಅಂದ್ರೆ ಯಾವ ಭಾಗದಲ್ಲಿ ಮಾರ್ಕ್ ಆಗಿದೆ ಅಮ್ಮ? ಅಂದ್ರೆ ಮಕ್ಕಳಿಗೆ ಇವಾಗ ಏನಾದ್ರು ಫೇಸ್ ಅಲ್ಲ, ಆತರ ಏನಾದ್ರು ಸೊಳ್ಳೆ ಕಚ್ಚಿದ್ರೆ ಇರ್ಬೋದು, ಆತರ ಕಚ್ಚಿದ್ರೆ ಮಾಮೂಲಿ ಕೈ ಮೇಲೆ ಮೈ ಮೇಲೆ ಎಲ್ಲ ಕಚ್ಚಿದೆ. ಸೊ ಅದು ಏನಾಗ್ತಿದೆ ಅಂದ್ರೆ 3-4 ದಿನ ಒಂಥರ ಬೊಬ್ಬೆ ತರ ಬಂದ್ಬಿಟ್ಟು ಮತ್ತೆ ಅದು ಆತರನೇ ಬ್ಲಾಕ್ ಮಾರ್ಕ್ ತರ ಉಳ್ದೋಗ್ತಾ ಇದೆ. ಓಕೆ ಓಕೆ ಓಕೆ, ಇದಕ್ಕೆ ಯಾವ ತರ ಟ್ರೀಟ್ಮೆಂಟ್ ತಗೋಬೇಕು? ಓಕೆ ಓಕೆ, ಖಂಡಿತವಾಗ್ಲೂ ಸರ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇದು ಮಸ್ಕಿಟೋ ರ್ಯಾಷಸ್. ಇದು ನಮಸ್ಕಾರ ನಮಸ್ಕಾರ. ಬೇಬಿಯಲ್ಲಿ ಸ್ಕಿನ್ನು ಒಂಥರ ಬಾಸುಂಡೆ ಬರುತ್ತಲ್ಲ ಸರ್, ಬೊಬ್ಬೆಗಳೆಲ್ಲ. ಓಕೆ ಬ್ಲಾಕ್ ಮಾರ್ಕ್ಸ್ ತರ ಉಳ್ದೋಗ್ತಾ ಇದೆ. ಓಕೆ ಶಾರದಾ ಅವರೇ, ಡಾಕ್ಟರ್ ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಬೇಬಿ ಸ್ಕಿನ್ನು ತುಂಬ ಡೆಲಿಕೇಟ್ ಇರ್ತಿದೆ. ಅದ್ರ ಒಳಗೆ ಸೊಳ್ಳೆ ಕಡಿತು, ಸಮ್ ಅದರ್ ಮೊಸ್ಕಿಟೋಸ್ ಬೈಟ್ಸ್ ಆಯಿತು ಅಂದರೆ ಇಟ್ ಮೇ ಫಾರ್ಮ್ ಸಮ್ call is cut. Just tell me sir. It may leave some black mark. ಕರೆ ಅದಕ್ಕೆ ಔಷಧ ಬೇರೆ ಹಚ್ಚೋಕ್ಕಿಂತನೂ ವಿ ಹ್ಯಾವ್ ಟು ಸೂದ್ ದ ಸ್ಕಿನ್. ಯಾಕಂದರೆ ಅದು ಇಟ್ ವಿಲ್ ಬಿ ಇರಿಟೆಂಟ್ ಆ್ಯಂಡ್ ದೆರ್ ವಿಲ್ ಬಿ ಸಮ್ ಮೊಸ್ಕಿಟೋ ಸ್ಟಿಂಗ್ಸ್ ಆರ್ ಅದರ್ ಬೈಟ್ಸ್. ಅದಕ್ಕೆ ಸೂದ್ನಿಂಗ್ ಏಜೆಂಟ್ ಅಂತ ಹಾಕ್ತೀವಿ. ಅಷ್ಟು ಹಾಕಿಬಿಟ್ರೆ ಇಟ್ ಡಸಂಟ್ ನೀಡ್ ಎನಿ ಟ್ರೀಟ್ಮೆಂಟ್. ಕೆಲವೊಮ್ಮೆ ಇನ್ಸೆಕ್ಟ್ಸ್ ಬೈಟ್ಸ್ ಕ್ಯಾನ್ ಲೀಡ್ ಟು ಇನ್ಫೆಕ್ಷನ್. ಇನ್ಫೆಕ್ಷನ್ ಆದಿದಾಗೆ ಆ್ಯಂಟಿಬಯೋಟಿಕ್ ಕೊಡಬೇಕು. ಓಕೆ, ಸ್ಮಾಲ್ ಚಿಲ್ಡ್ರನಲ್ಲಿ ಈ ಥರ ಇನ್ಫೆಕ್ಷನ್ ಏನಾದರೂ ಆದರೆ ಅದಕ್ಕೆ ಆ್ಯಂಟಿಬಯೋಟಿಕ್ಕಿಂದ ನಾವು ಕ್ಯೂರ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಏನಾದರೂ ಇನ್ ಕೇಸ್ ನಿಮ್ಮಲ್ಲಿ ಹೆವಿ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಪಾಪುಗೆ ನೀವು ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಬಂದು ಭೇಟಿ ಕೊಡಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ರೆಡಿಯಾಗಿದ್ದಾರೆ. ಬನ್ನಿ, ಯಾರು ಇಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ರಾಘವಿ. ರಾಘವಿ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಕೈವಾರದಿಂದ. ರಾಘವಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಮೇಡಮ್. ನಮ್ಮ ಮೊಮ್ಮಗನಿಗೆ ಒಂದು ಇವಾಗ 6 ಮಂತ್ಸ್ ಕಂಪ್ಲೀಟ್ ಆಗಿ 7 ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. 6 ಮಂತ್ಸ್ ಕಂಪ್ಲೀಟ್ ಆಗಿ 7 ಮಂತ್ಸ್ ರನ್ನಿಂಗ್ ಇವಾಗ. ಓಕೆ, 7 ಮಂತ್ ರನ್ನಿಂಗ್ ಬೇಬಿ. ಓಕೆ, ಹಲೋ. ಹೇಳಿ ಹೇಳಿ. 6 ಮಂತ್ಸ್ ಕಂಪ್ಲೀಟ್ ಆಗಿ 7 ಮಂತ್ಸ್ ರನ್ನಿಂಗ್. ಓಕೆ. ಮೈಯಲ್ಲಿ ಸ್ವಲ್ಪ ಫುಲ್ ಒಂದು ಬಲಗೈಗೆ ಮಾತ್ರ ರ್ಯಾಷಸ್ ಮಾದರಿ ಆಗಿದೆ. ಅದು ನಾವು ಡಾಕ್ಟರ್ ತೋರಿಸಿ ಒಂದು ಆಯಿಂಟ್ಮೆಂಟ್ ಅಪ್ಲೈ ಮಾಡಕ್ಕೆ ಹೇಳಿದ್ರು, ಕಡಿಮೆ ಆಗ್ತಾ ಇಲ್ಲ. 5 days ಆಯ್ತು. ಅದು ಏನು ಅಂತ ರೈಟ್ ಹ್ಯಾಂಡ್ ಅಲ್ಲಿ ರ್ಯಾಷಸ್ ಆಗಿದೆಯಂತೆ. ಓಕೆ, ಅದು ರ್ಯಾಶ್ 6 ತಿಂಗಳಾಗಿದೆ ಅಂದಮೇಲೆ ದ ಸ್ಕಿನ್ ಈಸ್ ಸ್ಲೈಟ್ಲಿ ಮೋರ್ ಮೆಚ್ಯೂರ್ ಅಂದಮೇಲೆ ಅದು ಇಟ್ ಈಸ್ ವೆರಿ ವೆಲ್ ಟು ಟೇಕ್. 6 ತಿಂಗಳಾದಮೇಲೆ ದೆರ್ ಈಸ್ ಅ ರಿಸ್ಕ್ ಆರ್ ವಾಟ್ ವಿ ಸಿ ಆ್ಯಸ್ ಡ್ರೈ ಸ್ಕಿನ್. ಡ್ರೈ ಸ್ಕಿನ್ ಆಗಿದಾಗೆ ವಿ ಹ್ಯಾವ್ ಟು ಮಾಯ್ಶ್ಚರೈಸ್ ದ ಸ್ಕಿನ್. ಯಾವುದರ ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಬೋದು. ಅದು ನಿಧಾನ ಆಗಬೇಕಂದ್ರೆ ಇಟ್ ಕ್ಯಾನ್ ಟೇಕ್ ಟೈಮ್. 5 ದಿನ ಆದರೆ ಇನ್ನೊಂದು 5 ದಿನ ಹಚ್ಬಿಟ್ಟು ನೋಡಿ, ಇಟ್ ಶುಡ್ ಗೆಟ್ ಬೆಟರ್. ಸ್ಕಿನ್ ಶುಡ್ ಬಿ ಸಾಫ್ಟ್ ಆ್ಯಂಡ್ ಮಾಯ್ಸ್ಟ್. ಡ್ರೈ ಸ್ಕಿನ್ ಇದ್ದಾಗೆ ಯಾವುದರೇ ನೀವು ಬೇಬಿ ಮಾಯ್ಶ್ಚರೈಸಿಂಗ್ ಕ್ರೀಮ್ ತೊಗೊಂಡು ಹಚ್ಬಹುದು.
ದಟ್ ಈಸ್ ನಾಟ್ ಪ್ರಾಬ್ಲಮ್. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರಾಘವಿ ಅವರೇ. 6 ಮಂತ್ ಕಂಪ್ಲೀಟ್ ಆಗಿ 7 ಮಂತ್ ಬೇಬಿ ಅಂತ ಹೇಳಿದ್ರಿ. ರ್ಯಾಷಸ್ ಏನು ಆಲ್ರೆಡಿ 5 ಡೇಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರು ಸರ್. ಸೊ ತಡ ಮಾಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಯಾವುದು ಕ್ರೀಮ್ ಹಚ್ಚದೇ ಇದ್ರು ಎನಿ ಬೇಬಿ ಮಾಯ್ಶ್ಚರೈಸ್ ಕ್ರೀಮ್ ಏನಾದರೂ ನೀವು ಮನೆಯಲ್ಲಿ ಇತ್ತು ಅಂದರೆ ಅಥವಾ ಬೇರೆ ಕಡೆ ಏನಾದರೂ ಕೊಂಡ್ಕೊಂಡು ಇನ್ನೂ ಒಂದು 5 ಡೇಸ್ ನೀವು ಕಂಟಿನ್ಯೂ ಮಾಡಿ. ಆಫ್ಟರ್ ದಟ್ ಕೂಡ ಏನಾದರೂ ಹೋಗಲಿಲ್ಲ ಅಂದರೆ ಆಗ ನೀವು ಡಾಕ್ಟರ್ನ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಾವು ಮಾತನಾಡ್ತಾ ಇದ್ವಿ ಸರ್, ಬೇಬಿಗಳಿಗೆ ಹೇಗೆ ನಾವು ಮಿಲ್ಕನ್ನ ಫೀಡ್ ಮಾಡಬಹುದು ಈ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇದ್ವಿ ಸರ್. ಆ್ಯಂಡ್ ಅದ್ರ ಬಗ್ಗೆ ನೀವು ಆನ್ಸರ್ ಕೂಡ ಹೇಳಿದ್ರಿ ಸರ್. ಆ್ಯಂಡ್ ಮತ್ತೊಂದು ಪ್ರಶ್ನೆ ಏನಂದರೆ, ಚಿಕ್ಕ ಮಕ್ಕಳುಗಳು ಯಾವಾಗಲೂ ಅಳ್ತಾ ಇರ್ತಾರೆ. ರೀಸನ್ ಏನು ಅಂತ ಗೊತ್ತಿಲ್ಲ. ಎನಿ ಟೈಮ್ ಅಳ್ತಾ ಇರ್ತಾರೆ. ಮಾರ್ನಿಂಗ್ ಏನಾದರೂ ನಾವು ಅವ್ರಿಗೆ ಊಟ ಮಾಡಿಸ್ಬೇಕಂದ್ರೆ, ಆ್ಯಂಡ್ ಮೇನ್ ಥಿಂಗ್ ನೈಟ್ ಟೈಮು ಆಫ್ಟರ್ 1 o'clock or 2 o'clock ಮಿಡ್ ನೈಟಲ್ಲಿ ಮಕ್ಕಳು ಜಾಸ್ತಿ ಅಳ್ತಾರೆ. ಸೊ ವೈ ಸರ್, ವಾಟ್ ಇಸ್ ದ ರೀಸನ್ ಇರಬಹುದು? ಇದು ಮಕ್ಕಳಂದ್ರೆ ಅಳ್ತಾರು, ಬೇಬೀಸ್ ವಿಲ್ ಕ್ರೈ, ಅದಕ್ಕೇನು ಮಾಡೋಕ್ಕಾಗಲ್ಲ. ದರ್ ಆರ್ ಮೆನಿ ರೀಸನ್ಸ್, ತುಂಬ ಕಾರಣ ಅದಾವು ಬೇಬಿ ಅಳಬೇಕಂದ್ರೆ. ಅದರೊಳಗೆ ಬರೀ ಒಂದು ಕಾರಣ ಹಾಲು ಕುಡಿಸೋದು ಅಷ್ಟೇ. ಅದು ಬೇಬಿಗೆ ಲೈಟ್ he may not like the light, he may not like the sound. ತುಂಬ ಜಾಸ್ತಿ ಮೈಯಲ್ಲೇ ಅರಿವಿ ಹಾಕಿಬಿಟ್ರೆ he may feel very hot. ತುಂಬ ಕಡಿಮೆ ಹಾಕಿಬಿಟ್ರೆ he may feel very cold. he may not like the atmosphere. ಎಷ್ಟು ಸುಮಾರು ಕಾರಣಗಳಿಗೂ ಬೇಬಿ ಅಳ್ತಾವೆ. ಕೆಲವೊಮ್ಮೆ ಯು ಸಿ ಆಲ್ ದಿಸ್ ಆ್ಯಂಡ್ ಯಾವುದೂ ಕಾರಣ ಗೊತ್ತಾಗ್ತಾ ಇಲ್ಲ, ಬಟ್ ಬೇಬಿ ವಿಲ್ ಸ್ಟಿಲ್ ಕಂಟಿನ್ಯೂ ಟು ಕ್ರೈ. ಆ ಟೈಮಲ್ಲೇ ವಿ ಫೀಡ್ ದ ಬೇಬಿಗೆ ತಗೊಂಡು ಫೀಡ್ ಮಾಡಿ, ಬೇಬಿನ ಚೆಂದಾಗಿ ರ್ಯಾಪ್ ಮಾಡಿ, ವಿ ಬರ್ತ್ ದ ಬರ್ತ್ ಮಾಡ್ಕೊಂಡ್ಮೇಲೆ ವಿ ರಾಕ್ ದ ಬೇಬಿನ ರಾಕ್ ಮಾಡ್ಕೊಂಡ್ಮೇಲೆ ಬೇಬಿ ವಿಲ್ ಜನರಲಿ ಬಿಕಮ್ ಕ್ವೈಟ್. ಕೆಲವೊಮ್ಮೆ ಇಫ್ ದ ಬೇಬಿ ಇಸ್ ಪರ್ಸಿಸ್ಟಿಂಗ್ ಟು ಕ್ರೈ, ನಮಗೆ ಟೆಂಪರೇಚರ್ ಜಾಸ್ತಿ ಆಯಿತು ಅಥವಾ ಕಡಿಮೆ ಆಯಿತು ಅಂದರೆ ವಿ ಮೇ ಸಸ್ಪೆಕ್ಟ್ ಇನ್ಫೆಕ್ಷನ್. ಅದು ಇನ್ಫೆಕ್ಷನ್ ಸಸ್ಪೆಕ್ಟ್ ಮಾಡಬೇಕಂದ್ರೆ ಅದು ಡಾಕ್ಟರ್ಗೆ ಎಲ್ಲ ಗೊತ್ತಾಗ್ತದೆ. ತಾಯಿಗೆ ತಂದೆಗೆ ದೇ ವಿಲ್ ಓನ್ಲಿ ವರಿ ಅಬೌಟ್ ದ ಕ್ರೈಯಿಂಗ್ ಬೇಬಿ ಆ್ಯಂಡ್ ನಾಟ್ ಫೀಡಿಂಗ್. ಕ್ರೈ ಮಾಡ್ತಾ ಇದ್ದಾನು ಬೇಬಿ, ಹಾಲು ತೊಗೊತಾ ಇಲ್ಲ, ತುಂಬ ವಾಮಿಟಿಂಗ್ ಮಾಡ್ತಾ ಇದ್ದಾನು ಅಂದರೆ ಯು ಹ್ಯಾವ್ ಟು ಕಮ್ ಟು ದ ಹಾಸ್ಪಿಟಲ್ ಬಂದು ತೋರಿಸ್ಬೇಕು. ನಾರ್ಮಲಿ ಕ್ರೈಯಿಂಗ್ ಬೇಬೀಸ್ ವಿಲ್ ಜನರಲಿ ಸ್ಟಾಪ್ ಕ್ರೈಯಿಂಗ್ ಇಫ್ ಯು ಫೀಡ್ ದ ಬೇಬಿನ ರಾಕ್ ಮಾಡಿದರೆ ಅವ್ರು ಶಾಂತ ಆಗಿಬಿಡ್ತಾರೆ. ಓಕೆ ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಸಾಮಾನ್ಯವಾಗಿ ಎಲ್ಲರಲ್ಲೂ ಇದೊಂದು ಪ್ರಶ್ನೆ ಇರುತ್ತೆ, ಮಕ್ಕಳು ಯಾಕೆ ಹೆಚ್ಚಿಗೆ ಹೇಳ್ತಾ ಇರ್ತಾರೆ, ಅದರಲ್ಲೂ ಮಿಡ್ ನೈಟ್ ಯಾಕೆ ಹೇಳ್ತಾ ಇರ್ತಾರೆ ಅಂತ. ಆ್ಯಂಡ್ ಆ ಮಕ್ಕಳಿಗೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಮಗೆ ಯಾವಾಗ ಹಸ್ವಾಗುತ್ತೆ ಅನ್ನೋದು ಗೊತ್ತಿರುತ್ತೆ, ಬಟ್ ಮಕ್ಕಳಿಗೆ ಯಾವಾಗ ಹಸ್ವಾಗ್ತಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ಥರ ಇತ್ತು ಅಂದರೆ ಆ ಟೈಮಲ್ಲಿ ನಾವು ಮಿಲ್ಕನ್ನು ಫೀಡ್ ಮಾಡಬೇಕು. ಆ್ಯಂಡ್ ಆದಷ್ಟು ಮಕ್ಕಳನ್ನ ಮಲಗಿಸೋದಕ್ಕೆ ಟ್ರೈ ಮಾಡೋದ್ರಿಂದ ಅಳುನ ಕಡಿಮೆ ಮಾಡ್ತವೆ ಅಂತ ಸರ್ ಹೇಳಿದ್ರು ಸರ್. ಆ್ಯಂಡ್ ಮತ್ತೊಂದು ಪ್ರಶ್ನೆ ಸರ್, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸ್ಮಾಲ್ ಬೇಬೀಸಲ್ಲಿ ಜಾಂಡಿಸ್ ಪ್ರಾಬ್ಲಮ್ ಬರೋದು ಕೂಡ ಉಂಟು. ಏನಕ್ಕೆ ಬರ್ಬೋದು ಸರ್ ಜಾಂಡಿಸ್ ಪ್ರಾಬ್ಲಮ್? ಜಾಂಡಿಸ್ ಈಸ್ ವೆರಿ ಕಾಮನ್ ಇನ್ ಬೇಬೀಸ್. ಯಾಕಂದರೆ 80% ಆಫ್ ಬೇಬೀಸ್ ವಿಲ್ ಗೆಟ್ ಜಾಂಡಿಸ್. ಅದು ನಾರ್ಮಲ್ ಫಂಕ್ಷನಿಂಗ್ ಆಫ್ ದ ಲಿವರ್. ಅದು ಇನ್ ಯೂಟ್ರೋ ಅಂದರೆ ಬೇಬೀಸ್ ಹೊಟ್ಟೆ ಒಳಗೆ ಇದ್ದಿದ್ದಾಗೆ ದ ಪ್ಲಾಸೆಂಟಾ ಟೇಕ್ಸ್ ಫಂಕ್ಷನ್ ಆಫ್ ಲಿವರ್. ಅಂದಮೇಲೆ ಬೇಬೀಸ್ ಆರ್ ನಾಟ್ ಜನರಲಿ ಜಾಂಡಿಸ್, ಬಟ್ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಅದು ಜಾಂಡಿಸ್ ಇರುತ್ತೆ. ಬೇಬೀಸ್ ಲಿವರ್ ಅದು ಒಂದು 5 ರಿಂದ 7 ದಿನ ತೊಗೊತೈತೆ ಫುಲ್ ಮೆಚೂರ್ ಆಗಬೇಕಂದ್ರೆ. ಅದು 5 ರಿಂದ 7 ದಿವಸ ಒಳಗೆ ದ ಮೆಕ್ಯಾನಿಸಮ್ ಟು ಪ್ರೊಡ್ಯೂಸ್ ಜಾಂಡಿಸ್ ಇಸ್ ಸ್ಟಿಲ್ ಪ್ರೆಸೆಂಟ್. ಅಂದಮೇಲೆ ಜಾಂಡಿಸ್ ಇಸ್ ಸ್ಪಿಲ್ಡ್ ಓವರ್ ಆನ್ ಟು ಸ್ಕಿನ್. ಜಾಂಡಿಸ್ ಅಂದರೆ ಯೆಲ್ಲೋ ಕಲರೇಷನ್ ಆಗ್ತೈತಿ. ಅದು ಇಟ್ ಗ್ರ್ಯಾಜುವಲಿ ಇನ್ಕ್ರೀಸಸ್ ಇನ್ ವ್ಯಾಲ್ಯೂ. ನಾರ್ಮಲಿ ನೋಡೋದು ನಾವು 2nd day 3rd day ಜಾಂಡಿಸ್ ನೋಡ್ತೀವಿ. ಅದು ಗ್ರ್ಯಾಜುವಲಿ ಇನ್ಕ್ರೀಸ್ ಆಗಿ 5 to 7 days, ಕೆಲವೊಮ್ಮೆ 8 to 9 days ರೀಚಸ್ ಮ್ಯಾಕ್ಸಿಮಮ್. ಓಕೆ ಸರ್, ಇನ್ ಕೇಸ್ ಏನಾದರೂ ಈಗ ಸ್ಮಾಲ್ ಬೇಬೀಸಲ್ಲಿ ಜಾಂಡಿಸ್ ಇತ್ತು ಅಂದರೆ ಏನಾದರೂ ಸಿಂಪ್ಟಮ್ಸ್ ನಮಗೆ ಗೊತ್ತಾಗಬಹುದಾ? ಯೆಲ್ಲೋ, ಬೇಬಿ ವಿಲ್ ಲುಕ್ ಯೆಲ್ಲೋ. ಓಕೆ, ಮೋಸ್ಟ್ಲಿ ಕಣ್ಣು, ಯಾಕಂದ್ರೆ ಕಣ್ಣು ವೈಟ್ ಇರ್ತದೆ. ಸೊ ಅಗೇನ್ಸ್ಟ್ ದ ವೈಟ್ ಬ್ಯಾಕ್ ಗ್ರೌಂಡ್ ಯೆಲ್ಲೋ ಈಸಿ ಕಾಣಿಸ್ತದೆ. ಇಫ್ ದ ಬೇಬಿ ಈಸ್ ಸ್ಲೈಟ್ಲಿ darker color, it is difficult to see yellow color. But eyes are the first sign to see for jaundice. ಅದರೊಳಗೆ ದ ಸೆಕೆಂಡ್, ಇಫ್ ಜಾಂಡಿಸ್ ಇಸ್ ಟೂ ಹೈ, ಜಾಸ್ತಿ ಹಾಕೊಂತ ಇದ್ರೆ ಬೇಬೀಸ್ ವಿಲ್ ನಾಟ್ ಡ್ರಿಂಕ್ ಆಸ್ ಮಚ್ ಮಿಲ್ಕ್. ಅಷ್ಟು ಹಾಲು ಕುಡಿಯಲ್ಲ, ಸುಮ್ಮನೆ ಆಗಿಬಿಡ್ತಾರು. ಅಷ್ಟು ಹಾಲು ಕುಡಿಯಲ್ಲ. ದೇ ಆರ್ ನಾಟ್ ವೆರಿ ಆಕ್ಟಿವಿಟಿ ಕಡಿಮೆ ಆಗ್ತೈತಿ. ಯೂರಿನ್ ವಿಲ್ ಬಿಕಮ್ ಡಾರ್ಕ್.
ಓಕೆ ಅದೆಲ್ಲ ಸಿಂಪ್ಟಮ್ಸ್ ಆಫ್ ಇನ್ಕ್ರೀಸಿಂಗ್ ಜಾಂಡಿಸ್. ಓಕೆ ಆ್ಯಂಡ್ ಸರ್ ಜಾಂಡಿಸ್ ಅಂತ ತೊಗೊಂಡ್ರೆ ಅದೀಗ ಒಂದು 6 ಮಂತ್ 7 ಮಂತ್ ಬೇಬಿ ಆ್ಯಂಡ್ ಈಗ ಜಸ್ಟ್ ಬೋರ್ನ್ ಆಗಿರೋ ಬೇಬಿನಲ್ಲೂ ಕೂಡ ಬರುವಂಥ ಚಾನ್ಸಸ್ ಇದೆಯಾ? ನಾರ್ಮಲಿ ಜಾಂಡಿಸ್ ಇಸ್ ಪ್ರೆಸೆಂಟ್ ಇನ್ ಫಸ್ಟ್ 7 days. ಫಸ್ಟ್ 7 days 7 days ಒಳಗೆ ಜಾಂಡಿಸ್ ಇರ್ತೈತಿ. ಕೆಲವೊಮ್ಮೆ ಬ್ರೆಸ್ಟ್ ಫೀಡಿಂಗ್ ಇಷ್ಟೇ ಆದ್ರೂ ಜಾಂಡಿಸ್ ಮೈಟ್ ಬಿ ಕಂಟಿನ್ಯೂಡ್ 7 to 10 days ಬೈ 2 weeks 2 ವಾರ ಒಳಗೆ ಜಾಂಡಿಸ್ ಹೋಗ್ಬಿಡ್ತೈತಿ. ಓಕೆ ಸರ್. ಇಟ್ ಈಸ್ ಕಂಪ್ಲೀಟ್ಲಿ ಗಾನ್. ಓಕೆ ಸರ್, ವಿಲ್ ಕಂಟಿನ್ಯೂ. ಕಾಲರ್ ಈಸ್ ರೆಡಿ. ಹಲೋ ನಮಸ್ತೆ, ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು? ಹಲೋ, ದಯವಿಟ್ಟು ಸರಿತಾ ಮೇಡಮ್. ಸರಿತಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು KR ಇಂದ ಮಾಡ್ತಾ ಇರೋದು. KR ಇಂದ. ಬಾಯಿ ಬೇಬ್ ಹೇಳಿಮ್ಮ, ಏನ್ ಪ್ರಾಬ್ಲಮ್ ಇದೆ? KR ಇಂದ ಕರೆ ಮಾಡ್ತಿದ್ದೀರಾ. ಡಾಕ್ಟರ್ ವಿಶ್ವನಾಥ್ ಸರ್ ಇದ್ದಾರೆ. ಏನ್ ಪ್ರಾಬ್ಲಮ್ ಇದೆ ಹೇಳಿ. ಮೇಡಮ್, ನಮ್ ಪಾಪ ಇವಾಗ 6 months ಇದೆ. ಓಕೆ, 6 month ಬೇಬಿ. ಬಾಯ್ ಮೇಡಮ್, ಅದು ಏನಾದ್ರು ಇವಾಗ ಸ್ವಲ್ಪ ರಾಗಿ ಸರಿ ಅಂತದ್ದು ಕೊಡಕ್ಕೆ ಇದ್ ಮಾಡ್ತಿದೀವಿ. ಏನ್ ಕೊಡಕ್ ಮಾಡ್ತಿದ್ದೀರಾ? ರಾಗಿ ಸರಿ ಅಂತ. ರಾಗಿ ಸರಿ ಎಲ್ಲ ಕೇಳಿದ್ರು ಡಾಕ್ಟರ್. ಇವಾಗ 6 months ಅವನಿಗೆ 5 ಫುಲ್ ಕ್ಲಿಯರ್ ಆಗಿದೆ. 6 months ಗೆ ಹೋಗಿರೋದು. ಓಕೆ, ಅದಕ್ಕೆ ಇವಾಗ ರಾಗಿ ಸರಿ ಕೊಡ್ಬೋದಾ ಇಲ್ಲ ರೈಸ್ ಐಟಮ್ ಏನಾದ್ರು ತಿನ್ನಿಸ್ಬೋದಾ ಅಂತ ಕೇಳ್ಬೇಕಿತ್ತು. ಅದಕ್ಕೆ ಕ್ಲೀನರ್ ಬರ್ತಿತ್ತು. ಮನೇಲಿ ಟ್ರೈ ಮಾಡಿದ್ವಿ. completed 6 months. Still can we give ragi sari like that? ಓಕೆ, ಸರಿತಾ ಅವರೇ, ಕಂಗ್ರ್ಯಾಚುಲೇಷನ್, 6 months ಬೇಬಿ ಆಗಿದೆ. ಈಸ್ ಹೆಲ್ದಿ ಬೇಬಿ ಈಗ ತಾನೆ. ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ವೀನಿಂಗ್. ವೀನಿಂಗ್ ಅಂದರೆ ಹಾಲು ಬಿಟ್ಟು ಬೇರೆ ಏನಾರೆ ಹಾಕ್ಬಹುದು. ಅದು ಇಟ್ ಹ್ಯಾಸ್ ಟು ಬಿ ಸಾಫ್ಟ್. ರೈಸ್, ದಾಲ್, ಖಿಚಡಿ ಮತ್ತೆ ರಾಗಿ ಸರಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಪ್ಯೂರೇ ಮಾಡಿ. ಫುಲ್ ಹಂಗೆ ಕಣ್ಣಿ ಕೊಡಬಾರದು. ಬಿಕಾಸ್ ದ ಬೇಬಿ ಇಸ್ ಜಸ್ಟ್ ಸ್ಟಾರ್ಟೆಡ್ ಟು ಇಟ್. ವೆರಿ ಸಾಫ್ಟ್. ನೀರಂಗಿರ್ಬೇಕು. ನೀರ್ಗಿಂತ ಗಟ್ಟಿ ಇದ್ರೆ ದಟ್ ಈಸ್ ಈವನ್ ಬೆಟರ್. ಬಿಕಾಸ್ ಬೇಬಿ ಇಸ್ ಫೀಡಿಂಗ್ ಮಿಲ್ಕ್ ಆದ್ಮೇಲೆ ಒಂಚೂರು ಗಟ್ಟಿ ಮಾಡ್ಕೊಂಡು ಅದ್ ಕೊಡಕ್ ಚಾಲು ಮಾಡಬೇಕು. ಓಕೆ, ಕೇಳಿಸ್ಕೊಂಡ್ರಾ? ಹಲೋ, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. 6 month ಕಂಪ್ಲೀಟ್ ಆಗಿದೆ ಬೇಬಿ ಅಂತ ಹೇಳಿದ್ರಿ. ನೀವು ಆರಾಮ್ಸೆ ಕೊಡ್ಬೋದು. ಆ್ಯಂಡ್ ಯಾವುದೇ ಕಾರಣಕ್ಕೂ ಈಗ ನೀವೇನಾದರೂ ರೈಸು ದಾಲ್ ಏನಾದರೂ ಕೊಡ್ತೀರಾ ಅಂದರೆ ದಾಲ್ ಫುಲ್ಲು ನೀರು ಥರ ಇದ್ದರೆ ತುಂಬ ಒಳ್ಳೆಯದು. ಆ್ಯಂಡ್ ರೈಸ್ ಕೂಡ ನೀವು ಯಾವ ರೀತಿ ತೊಗೊಳ್ತೀರೋ ಆ ರೀತಿ ಇರೋದು ಬೇಡ, ತುಂಬ ಸಾಫ್ಟಾಗಿರಲಿ. ಆ್ಯಂಡ್ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಕ್ಯಾನ್ ಗಿವ್. ಓಕೆ, ಫ್ರೂಟ್ಸ್ ಆಗಿರ್ಬೋದು, ತುಂಬ ಸಾಫ್ಟಾಗಿ ತುಂಬ ಸಣ್ಣ ಪೀಸ್ ಮಾಡಿ ಮಗುಗೆ ತಿನ್ನಿಸೋದು ತುಂಬ ಒಳ್ಳೆಯದು. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ. ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ ನಮಸ್ತೆ, ತಮ್ಮ ಹೆಸರು? ಗೀತಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಯಲಹಂಕದಿಂದ ಕರೆ ಮಾಡ್ತಿದ್ದೀರಾ. ಗೀತಾ ಅವರೇ, ಡಾಕ್ಟರ್ ವಿಶ್ವನಾಥ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ಕಾರ ಗೀತಾ ಅವರೇ. ಸರ್, ಇದು ನಮ್ಮ ಮೊಮ್ಮಗನಿಗೆ ಇವಾಗ 1 month ಇವಾಗ ಬೇಬಿ. ಅದು ಲೈಟ್ ಸ್ವಲ್ಪ ಕೆಂಪು ರ್ಯಾಷಸ್ ಇದೆ ಸರ್. ಅದು ಮೈಯೆಲ್ಲ ಇವಾಗ ಕಡಿಮೆ ಆಗಿದೆ. ಅದು ಹಂಗೆ ಕಂಟಿನ್ಯೂ ಆಗುತ್ತಾ ಇಲ್ಲ ಅಂದ್ರೆ ಕಡಿಮೆ ಆಗುತ್ತಾ ಸರ್? ರ್ಯಾಷಸು ಬೇಬಿಗೆ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಅಂದರೆ ಇಂಥ ರ್ಯಾಷಸು ನೀವು ನೀವು ಮಕ್ಕಳನ್ನ ಎಲ್ಲರ ಹತ್ರ ಕೊಡ್ತಾ ಇರ್ತೀರಲ್ವಾ, ಅದರಿಂದನೂ ಕೂಡ ಈ ರೀತಿ ರ್ಯಾಷಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದು ಯಾವ್ದು ತಗೊಳ್ಳೋದು ಎತ್ಕೊಳ್ಳೋದಿಲ್ಲ. ಮಗನ್ ತುಂಬಾನೇ ಕಡಿಮೆ ಕೊಡೋದು, ಆದ್ರೂ ಸ್ವಲ್ಪ ಕಡಿಮೆ ಆಗ್ತಾ ಇಲ್ಲ. ಅದು ತುಂಬಾ ಜಾಸ್ತಿ ಇತ್ತು, ಕಡಿಮೆ ಆಗಿದೆ ಸರ್ ಇವಾಗ. ಈಗ ಕಡಿಮೆ ಆಗೈತಂದ್ರೆ ದಟ್ ಈಸ್ ಗುಡ್. ಇದು ರ್ಯಾಷಸ್ ಜಾಸ್ತಿ ಹಾಕೊಂತಿದ್ರೆ ದರ್ ಮೈಟ್ ಬಿ ಇನ್ಫೆಕ್ಷನ್ ಅದು ಬೇರೆ ಆಗ್ತೈತಿ. ಕಡಿಮೆ ಆಗ್ತಾ ಇದ್ರೆ ಇಟ್ ಈಸ್ ನಾರ್ಮಲ್ ರ್ಯಾಷಸ್. ಅದು 5 ದಿನ 7 ದಿನ 8 ದಿನ ಇಟ್ಕೊಂಡು ಹೋಗ್ಬಿಡ್ತೈತಿ. ಬಟ್ ಇದೇ ಒನ್ ಟೈಮ್ ರ್ಯಾಷಸ್ ಬರ್ತೈತಿ ಅಂತ ಅಲ್ಲ. ಇದು ರ್ಯಾಷಸ್ ಆದ್ಮೇಲೆನೂ ಮತ್ತು 6 ತಿಂಗಳ 8 ತಿಂಗಳವರೆಗೂ ರ್ಯಾಷಸ್ ಬರಬಹುದು. ಬೇರೆ ಥರ ರ್ಯಾಷಸ್ ಬರಬಹುದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಸರ್, ದಟ್ ಇಸ್ ಕಾಮನ್ ಸರ್. ಸ್ಮಾಲ್ ಬೇಬಿನಲ್ಲಿ ರ್ಯಾಷಸ್ ಆ ಥರ ಕಂಡು ಬರೋದು ಇಟ್ಸ್ ವೆರಿ ಕಾಮನ್ ಅಂತ ಹೇಳ್ಬೋದು. ಆ್ಯಂಡ್ ಈಗಷ್ಟೇ 1 month ಆಗಿದೆ ಅಂತ ಹೇಳಿದ್ರಿ. ಆ್ಯಂಡ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರಿ. ಸರ್ ಹೇಳಿದ್ರು ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಏನಂದರೆ ನೀವು 6 month ಕಂಪ್ಲೀಟ್ ಆದಮೇಲೆ ಎಗೇನ್ ಮತ್ತೆ ಆ ರೀತಿ ರ್ಯಾಷಸ್ ಬರ್ಬೋದು ಅಂತ ಹೇಳಿದ್ದಾರೆ. ಇನ್ ಕೇಸ್ ಅದು ನೀವು ಅಂದ್ಕೊಂಡಿದ್ದಷ್ಟು ದಿನ 5 days 6 days ಆದ್ರೂ ಕೂಡ ಹೋಗಲಿಲ್ಲ, ಏನಪ್ಪ ಮಾಡೋದು ಅಂತ ಭಯ ನಿಮ್ಮಲ್ಲಿ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಬಂದು ಸರ್ ಒಟ್ಟಿಗೆ
ಹೀಗೆ ಮಾತಾಡಿ ಟ್ರೀಟ್ಮೆಂಟನ್ನು ಕೊಡ್ಬೋದು ನಿಮ್ಮ ಬೇಬಿಗೆ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಆ್ಯಂಡ್ ನಾವು ಮಾತಾಡ್ತಾ ಇದ್ವಿ ಸರ್ ಜಾಂಡೀಸ್ ಬಗ್ಗೆ, ಬೇಬೀಸ್ಗಳಲ್ಲಿ ಜಾಂಡೀಸ್ ಬರುತ್ತೆ ಅಂತ ಹೇಳ್ತಿದ್ರಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಜಾಂಡಿಸ್ ಹೇಳಿದಂಗೆ ಇಟ್ ಈಸ್ ವೆರಿ ಕಾಮನ್. ನಾರ್ಮಲಿ 80%, 100 ಒಳಗೆ 80 ಬೇಬೀಸ್ ವಿಲ್ ವೆರಿ ಕಾಮನ್ ಜಾಂಡಿಸ್. ಅದು 6 ವಾರವರೆಗೂ ಇರಬಹುದು. 6 ವಾರ ಆದಮೇಲೆ ಇನ್ವೆಸ್ಟಿಗೇಷನ್ ಖಂಡಿತ ಮಾಡಬೇಕು ಟು ರೂಲ್ ಔಟ್ ಅದರ್ ಕಾಸಸ್ ಆಫ್ ಜಾಂಡಿಸ್ ವಿಚ್ ಕ್ಯಾನ್ ಬಿ ಕ್ವೈಟ್ ಡೇಂಜರಸ್. ಯಾಕಂದರೆ ಜಾಂಡಿಸ್ ಈಸ್ ರಿಲೇಟೆಡ್ ಟು ಲಿವರ್ ಫಂಕ್ಷನ್. ಲಿವರ್ ನಾರ್ಮಲ್ ಇದ್ದಾಗೆ ದ ಜಾಂಡಿಸ್ ಶುಡ್ ಗ್ರ್ಯಾಜುವಲಿ ಇಂಪ್ರೂವ್, ತಾನೇ ಕಡಿಮೆ ಆಗ್ತೈತೆ. ಅದು ಬ್ರೆಸ್ಟ್ ಫೀಡಿಂಗ್ ಕ್ಯಾನ್ ಲೀಡ್ ಟು ಲಾಂಗ್ ಜಾಂಡಿಸ್ ಅಪ್ ಟು 4 to 6 weeks. 6 ವಾರ ಒಳಗೂ ಜಾಂಡಿಸ್ ಇರ್ಬೋದು. ಬಟ್ ಅದರ್ ಕಾಸಸ್ ಆಫ್ ಜಾಂಡಿಸ್ ಕೆಲವೊಮ್ಮೆ ಬ್ಲಡ್ ಗ್ರೂಪ್ ಬೇರೆ ಇರ್ತೈತಿ. ತಾಯಿ ನೆಗೆಟಿವ್ RH ನೆಗೆಟಿವ್ ಇದ್ದರೆ, ಬೇಬಿ ಪಾಸಿಟಿವ್ ಇದ್ದರೆ ದರ್ ಇಸ್ ಚಾನ್ಸಸ್ ಆಫ್ ಮಿಸ್ ಮ್ಯಾಚ್ ಬ್ಲಡ್ ಆನ್ ದ ಬೇಬಿ. ಅವಾಗೆ ಜಾಂಡಿಸ್ ಜಾಸ್ತಿ ಆಗ್ತೈತಿ ಆ್ಯಂಡ್ ಇಟ್ಸ್ ಟೂ ಹೈ. ಅವಾಗೆ ವಿ ಹ್ಯಾಡ್ ಟು ಟೇಕ್ ಸರ್ಟನ್ ಪ್ರಿಕಾಷನ್ಸ್. ಅದಾಯಿತು, ಇನ್ಫೆಕ್ಷನ್ ಆಯಿತು, ಕೆಲವೊಮ್ಮೆ ದರ್ ಇಸ್ ಸಮ್ ಸ್ವೆಲ್ಲಿಂಗ್ ಇನ್ ದ ಹೆಡ್, ಬ್ಲೀಡಿಂಗ್ ಆಗ್ಬೋದು, ಅದರಲ್ಲೇನೂ ಜಾಂಡಿಸ್ ಆಗ್ಬೋದು. ಸುಮಾರು ಕಾಸಸ್ ಅದಾವು. ಅದು ಕಾಸಸ್ ಬಿಟ್ಟರೆ ನಾರ್ಮಲಿ ಜಾಂಡಿಸ್ ಈಸ್ ಪ್ರೆಸೆಂಟ್ ಇನ್ 80% ಆಫ್ ನ್ಯೂ ಬಾರ್ನ್ ಬೇಬೀಸ್. ಅದು ಸೆಕೆಂಡ್ ಡೇ ಥರ್ಡ್ ಡೇ ಆದಮೇಲೆ ಜಾಸ್ತಿ ಆಗ್ತೈತಿ. ನಾರ್ಮಲಿ ಇಟ್ ಲಾಸ್ಟ್ ಫಾರ್ 2 weeks, ಆಮೇಲೆ ಕಡಿಮೆ ಆಗ್ತದೆ. ಇಫ್ ದ ಬೇಬಿ ಇಸ್ ಜಾಂಡಿಸ್ ತುಂಬ ಜಾಸ್ತಿ ಆದರೆ ವಿ ಗಿವ್ ಫೋಟೋಥೆರಪಿ. ಅದು ಹಾಸ್ಪಿಟಲ್ ಒಳಗೆ ಅಷ್ಟೇ ಕೊಡ್ತೀವಿ, ಬಿಕಾಸ್ ಇಟ್ ಇಸ್ ಪ್ರಿಸ್ಕ್ರೈಬ್ ಬೈ ದ ಡಾಕ್ಟರ್. ಆ್ಯಂಡ್ ಎಷ್ಟು ಜಾಂಡಿಸ್ ಇದೆ ಅದ್ರ ಪ್ರಕಾರ we give the single phototherapy, double phototherapy or quadruple phototherapy ಕೊಡ್ತೀವಿ. ಇಲ್ಲ ಅಂದರೆ if the baby is mildly jaundiced, exposing to sunshine for 2 to 4 hours every day, completely naked, ಅರಿವೆ ಎಲ್ಲ ಬಿಚ್ಕೊಂಡು, if we expose the baby to sunshine, a jaundice ತಾನೇ ಕಡಿಮೆ ಆಗ್ಕೋತಾ ಇರ್ತೈತಿ. Baby should be continuing to feed well, pass urine and pass poo, motion ಚೆನ್ನಾಗಿ ಮಾಡ್ತಾ ಇರಬೇಕು. ಅಂದರೆ ದಟ್ ಈಸ್ ಆಲ್ ನಾರ್ಮಲ್ ಜಾಂಡಿಸ್. ಜಾಂಡಿಸ್ ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದ್ದರೆ ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್. ಓಕೆ ಸರ್, ಇನ್ ಕೇಸ್ ಈಗ ಬೇಬಿಗೆ ಜಾಂಡೀಸ್ ಇತ್ತು ಅಂದರೆ ಏನಾದರೂ ಇವಾಗ ನಾವು ಮಿಲ್ಕ್ ಫೀಡ್ ಮಾಡೋದು ಏನಾದರೂ ಚೇಂಜ್ ಮಾಡಬೇಕಾಗುತ್ತಾ ಅಥವಾ ಬಾಟಲಲ್ಲಿ ಕೊಡಬೇಕಾಗುತ್ತಾ? ಇಲ್ಲ, ಪ್ಲೀಸ್ ಕಂಟಿನ್ಯೂ ವಿತ್ ಬ್ರೆಸ್ಟ್ ಫೀಡಿಂಗ್. ಯಾಕೆಂದರೆ ಬ್ರೆಸ್ಟ್ ಫೀಡಿಂಗ್ ಕ್ಯಾನ್ ಆಲ್ಸೋ ಕಾಸ್ ಜಾಂಡಿಸ್. ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಬಾರ್ದು. ಬಾಟಲ್ ಫೀಡಿಂಗ್ ಮಾಡ್ಕೊತ ಇದ್ದರೆ ಬಾಟಲ್ ಫೀಡಿಂಗ್ ವಿಲ್ ಹ್ಯಾವ್ ಇಟ್ಸ್ ಓನ್ ಪ್ರಾಬ್ಲಮ್ಸ್. ಬ್ರೆಸ್ಟ್ ಫೀಡಿಂಗ್ ಇಸ್ ದ ಬೆಸ್ಟ್ ಫೀಡಿಂಗ್. ಅಂದಮೇಲೆ ಬ್ರೆಸ್ಟ್ ಫೀಡಿಂಗ್ ಜಾಂಡಿಸ್ ಇದ್ದರೆ ಕೂಡ ಯು ಹ್ಯಾವ್ ಟು ಕಂಟಿನ್ಯೂ ಬ್ರೆಸ್ಟ್ ಫೀಡಿಂಗ್. ಜಾಂಡಿಸ್ ತಾನೇ ಕಡಿಮೆ ಆಗ್ತದೆ. ಓಕೆ ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ ಇವತ್ತಿನ ಹೆಲೋ ಡಾಕ್ಟರ್ ನೀರಪ್ರಸಾರ ಕಾರ್ಯಕ್ರಮದಲ್ಲಿ ನವಜಾತ ಶಿಶು ಅಂದರೆ ಬರ್ನ್ ಬೇಬಿ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ಸರ್ ಹೇಳಿದ್ರು ಜಾಂಡೀಸ್ ಅನ್ನೋದು ಆಲ್ಮೋಸ್ಟ್ 80 ಮಕ್ಕಳಲ್ಲಿ ಇರುತ್ತೆ ಅಂತ ಹೇಳಿದ್ರು, 100 ಅಂತ ತೊಗೊಂಡ್ರೆ. ಸೊ ಅದು ಕಾಮನ್ ಅಂತಲೂ ಕೂಡ ಹೇಳಿದ್ರು. ಸೊ ಅಂಥ ಮಕ್ಕಳಿಗೆ ಯಾವ ರೀತಿ ನಾವು ಅಂದ್ಕೊಂಡಿದ್ವಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಆ ಥರ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಮಕ್ಕಳುಗಳಿಗೆ ಬ್ರೆಸ್ಟ್ ಫೀಡ್ ಮಾಡೋದಿಲ್ಲ, ಬಟ್ ಅದೇ ಮಾಡಬೇಕು ಅಂತ ಹೇಳಿದ್ರು. ಆ್ಯಂಡ್ ಇನ್ನೂ ಸಾಕಷ್ಟು ಪ್ರಶ್ನೆಗಳು ನನ್ನಲ್ಲಿ ಉಳ್ಕೊಂಡಿವೆ, ಅದೆಲ್ಲದಕ್ಕೂ ಕೂಡ ಉತ್ತರಿಸ್ತೀವಿ. ಅದಕ್ಕೂ ಮುಂಚೆ ಪುಟ್ಟದೊಂದು ವಿರಾಮ. ಸೃಷ್ಟಿಯ ಅದ್ಭುತಗಳಲ್ಲಿ ಶಿಶು ಜನನವು ಒಂದು ಎಂದರೆ ತಪ್ಪಾಗುವುದಿಲ್ಲ. ಆದರೆ ಶಿಶುವಿನ ಪಾಲನೆ ಪೋಷಣೆಯು ಪೋಷಕರಿಗೆ ದೊಡ್ಡ ಚಮತ್ಕಾರವೇ ಸರಿ. ಸಂವಹನ ಶಕ್ತಿ ಇಲ್ಲದ ಶಿಶುಗಳ ಸಮಸ್ಯೆಗಳನ್ನು ಅರಿಯುವುದು ಬಹಳ ಕಷ್ಟಕರದ ಸಂಗತಿ. ತಾಯಿಯ ಮನಸ್ಸಿಗೆ ಇಟುಕುವ ಸಮಸ್ಯೆಗಳೊಂದಾದರೆ ನಿರ್ಧರಿಸಲು ಸಾಧ್ಯವಿಲ್ಲದ ಸಮಸ್ಯೆಗಳು ಅಜಗಜ ಎಂದೇ ಹೇಳಬಹುದು. ಹೀಗಾಗಿ ಶಿಶುಗಳ ವಿಚಾರದಲ್ಲಿ ಆರೋಗ್ಯದ ವಿಷಯಕ್ಕೆ ಬಂದರೆ ಶಿಶು ತಜ್ಞರು ಮಾತ್ರ ತಾಯಿಯ ಸ್ಥಾನವನ್ನು ತುಂಬಬಲ್ಲರು. ಸಾಮಾನ್ಯವಾಗಿ ಶಿಶುಗಳಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಉಸಿರಾಟ ತೊಂದರೆ, ಬಲಹೀನತೆ, ಕುಂಠಿತ ಬೆಳವಣಿಗೆ, ಕಡಿಮೆ ತೂಕ ಸೇರಿದಂತೆ ಇತ್ಯಾದಿ ಸಮಸ್ಯೆಗಳು ಈ ಅಂಕಣದಲ್ಲಿ ನಿಲ್ಲುತ್ತವೆ. ಈ ಮೇಲಿನ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಪರಿಹರಿಸಬೇಕು. ಹೀಗಾಗಿ ಜನಸಾಮಾನ್ಯರಿಗೆ ನವಜಾತ ಶಿಶುಗಳ ಬಗ್ಗೆ ಕನಿಷ್ಠ ತಿಳುವಳಿಕೆ ಇರಬೇಕಾದುದು ಅವಶ್ಯಕ. ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಈ ಬಗೆಯ ಸಮಸ್ಯೆಗಳಿಗೆ ಒದಗಿಸುವ ಚಿಕಿತ್ಸಾ ಪದ್ಧತಿಯ ವೈದ್ಯರನ್ನು ಶಿಶು ತಜ್ಞ ಅಥವಾ ಮಕ್ಕಳ ತಜ್ಞ ಎನ್ನುವರು. ಇಂದಿನ ಡಾಕ್ಟರ್ಸ್ ಲೈವ್ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಹೆಬ್ಬಾಳದ ಕೊಲಂಬಿಯೋ ಏಷ್ಯಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಶು ತಜ್ಞರಾದ ಡಾಕ್ಟರ್ ವಿಶ್ವನಾಥ್ ಕಾಮೋಜಿ ಅವರು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಇನ್ಫ್ಯಾಂಟ್ಸ್ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಈ ಕುರಿತು ಎದುರಿಸಬೇಕಾದ ಸಮಸ್ಯೆಗಳಿಗೆ ಪರಿಹಾರೋಪಾಯಗಳನ್ನು ತಿಳಿಯಲು ಹಾಗೂ ಹೆಚ್ಚಿನ ಮಾಹಿತಿ ಪಡೆಯಲು ಕಾರ್ಯಕ್ರಮಕ್ಕೆ ನೇರ ಕರೆ ಮಾಡಿ ಮಾತನಾಡಬಹುದು.
ಪುಟ್ಟ ವಿರಾಮದ ನಂತರ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಗೆಳತಿ ಪೂರ್ಣಿಮಾ. ಹಾಗೆ ಇವತ್ತಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಡಾಕ್ಟರ್ ವಿಶ್ವನಾಥ್ ಕಾಮೋಜಿ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗೆ ಪ್ರಶ್ನೆ ನಾವು ಮುಂದುವರಿಸೋಣ. ಸರ್, ನಾವು ಮಾತನಾಡ್ತಾ ಇದ್ವಿ ಆ್ಯಂಡ್ ಆಲ್ಮೋಸ್ಟ್ ಸಾಮಾನ್ಯವಾಗಿ ಎಲ್ಲ ಕಾಲರ್ಸು ಕೂಡ ಮಕ್ಕಳಲ್ಲಿ ರ್ಯಾಷಸ್ ಇದೆ ಅಂತಲೇ ಹೇಳಿದ್ರು. ರ್ಯಾಷಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕೆ ಬರ್ನ್ ಬೇಬಿನಲ್ಲಿ ರ್ಯಾಷಸ್ಗಳು ಕಂಡು ಬರುತ್ತೆ? ವಾಟ್ ಇಸ್ ದ ರೀಸನ್? ಎಲ್ಲ ರ್ಯಾಷಸ್ಗೂ ಕಾರಣ ಇರೋದು ಇಲ್ಲ, ಯಾಕೆಂದರೆ ದರ್ ಆರ್ ಮೆನಿ ಕೈಂಡ್ಸ್ ಆಫ್ ರ್ಯಾಷಸ್. ಹುಟ್ಟಿದ ತಕ್ಷಣ ಬೇಬೀಸ್ ವಿಲ್ ಹ್ಯಾವ್ ರ್ಯಾಷಸ್. ಕೆಲವು ರ್ಯಾಷಸ್ ಆರ್ ವೆರಿ ಸ್ಪೆಸಿಫಿಕ್ ಫಾರ್ ನ್ಯೂ ಬಾರ್ನ್ ಬೇಬೀಸ್. ಅದು ನ್ಯೂ ಬಾರ್ನ್ ಬೇಬಿ ವಯಸ್ಸು ಆದಮೇಲೆ ಅದು ರ್ಯಾಷಸ್ ಮತ್ತೆ ಕಂಡು ಬರಲ್ಲ. ದೇರ್ ಆರ್ ಸಮ್ ರ್ಯಾಷಸ್ which can be infective. ಅದು ರ್ಯಾಷಸ್ ಕೆಲವೊಮ್ಮೆ 2ನೇ ದಿನ ಬರ್ತದೆ, ಕೆಲವು 3ನೇ ದಿನ ಬರುತ್ತೆ. ಬಟ್ ಅದು ಮತ್ತು ಬೇರೆ ಬೇರೆ ವೆರೈಟಿ ಆಫ್ ರ್ಯಾಷಸ್ ಇರ್ತವೆ. ಮೂಗ್ ಮ್ಯಾಗ ಇರ್ತೈತಿ, ಹಣೆ ಮೇಲೆ ಇರ್ತೈತಿ, ಬಾಡಿಯಲ್ಲಿ ಇರ್ತೈತಿ. ಆ್ಯಂಡ್ ರ್ಯಾಷಸ್ ನ್ಯಾಪಿ ಏರಿಯಾ ಮ್ಯಾಗೂ ಇರಬಹುದು. ಸೊ ಆಲ್ ದೀಸ್ ಇವೆಲ್ಲ ರ್ಯಾಷಸ್ ಕೂಡ ಕೆಂಪು, ರೆಡ್ ಇರುತ್ತೆ. ಅಂದಮೇಲೆ ಎವ್ರಿಬಡಿ ಈಸ್ ಫ್ರೈಟೆಂಡ್ ಅಬೌಟ್, ಭಯ ಪಟ್ಕೊಂತಾರೆ ಏನು ಬಂದಿದೆ ಅಂತ. ಬಟ್ ಮೋಸ್ಟ್ ಆಫ್ ದ ರ್ಯಾಷಸ್, 90% ಆಫ್ ದ ರ್ಯಾಷಸ್ ಆರ್ ಬಿನೈನ್. ಅಂದರೆ ಬೇಬಿಗೆ ಏನೂ ತೊಂದರೆ ಆಗಲ್ಲ. ಬೇಬಿಗೆ ಏನೂ ತೊಂದರೆ ಆಗಲ್ಲ. ಬೇಬಿ ಡಸ್ ನಾಟ್ ಫೀಲ್ ದ ರ್ಯಾಷಸ್. ಇಚ್ಚಿಂಗ್ ಇರಲ್ಲ, ಕೆರೆಸಲ್ಲ, ಏನೂ ಇಲ್ಲ. ಓಕೆ ಸರ್, ಅಂದರೆ ರ್ಯಾಷಸ್ ಏನಾದರೂ ಇತ್ತು ಅಂದರೆ ಅದು ಫೀಲ್ ಮಾಡೋದಿಲ್ಲ ಮಗು? ಬೇಬಿ ವಿಲ್ ನಾಟ್ ಹ್ಯಾವ್ ಎನಿ ಫೀಲಿಂಗ್. ಮೋಸ್ಟ್ ಆಫ್ ದ ರ್ಯಾಷಸ್ ಆರ್ ವೆರಿ ಸ್ಟೇಬಲ್. ಕೆಲವೊಂದು ರ್ಯಾಷಸ್ಸು ನಾವು ನೋಡ್ಕೊಂಡು ವಿ ಕ್ಯಾನ್ ಡೂ ದ ಟ್ರೀಟ್ಮೆಂಟ್. ಬಟ್ ಆ್ಯಸ್ ಐ ಸೇ, ಮೋಸ್ಟ್ ಆಫ್ ದ ರ್ಯಾಷಸ್ ಆರ್ ವೆರಿ ಬಿನೈನ್. ಅದು 1 ದಿನ ಇರ್ತದೆ, 2 ದಿನ ಇದ್ದು ಹೋಗಿ ಮತ್ತೆ ಬರಬಹುದು. 6 ತಿಂಗಳವರೆಗೂ ಯು ಮೇ ಹ್ಯಾವ್ ರಿಕರೆನ್ಸ್ ಆಫ್ ಡಿಫರೆಂಟ್ ವೆರೈಟಿ ಆಫ್ ರ್ಯಾಷಸ್. ಓಕೆ, ಅಂದರೆ ಸರ್ ಟೋಟಲಿ ಹೇಳಬೇಕಂದ್ರೆ ಎಷ್ಟು ಮಂತ್ವರೆಗೂ ಬೇಬಿನಲ್ಲಿ ರ್ಯಾಷಸ್ ಬರುತ್ತೆ? ಕೆಲವು ಬೇಬೀಸ್ಗೆ 1 ತಿಂಗಳ ಬರ್ತದೆ, ಕೆಲವು ಬೇಬೀಸ್ಗೆ 1 ವರ್ಷ ತನೂ ರ್ಯಾಷಸ್ ಬರಬಹುದು. 6 ತಿಂಗಳಾದ್ಮೇಲೆ ಡಿಫರೆಂಟ್ ಸೆಟ್ ಆಫ್ ರ್ಯಾಷಸ್, ಬೇರೆ ಬೇರೆ ಟೈಪ್ ರ್ಯಾಷಸ್ ಬರುತ್ತೆ. ಕಾಲರ್ ರೆಡಿ ಆಗಿದ್ದಾರೆ ಸರ್, ಮಾತು ಮುಂದುವರಿಸೋಣ. ಕಾಲರ್ ರೆಡಿ ಆಗಿದ್ದಾರೆ, ಬನ್ನಿ ಮಾತಾಡೋಣ. ಹಲೋ ಮೇಡಮ್, ನಮಸ್ತೆ. ತಮ್ಮ ಹೆಸರು? ಪ್ರೀತಿ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಹೆಬ್ಬಾಳಿಂದ. ಹೇಳಿ ಪ್ರೀತಿ ಅವರೇ, ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ. ಡಾಕ್ಟರ್ ವಿಶ್ವನಾಥ್ ಸರ್ ಇದ್ದಾರೆ, ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಪ್ರೀತಿ ಅಂತ. ಹೇಳಿ ಮೇಡಮ್. ಸರ್, ನನ್ನ ಮಗುಗೆ ಅಂದ್ರೆ ನಂದು ಓ ಪಾಸಿಟಿವ್, ನನ್ನ ಪಾಪುಗೆ 6 ಮಂತ್ ಬೇಬಿ. ಬಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಅವರು ಪಾಪು ಇದಾದಾಗ ಓ ಪಾಸಿಟಿವ್ ಇದೆ ಇಬ್ಬರದು. ಬಟ್ ಆದ್ರೂ ಕೂಡ ಇದಿದೆ, ಏನು ಟೈಫಾಯ್ಡ್ ಇರುತ್ತೆ, ಜಾಂಡೀಸ್ ಇರುತ್ತೆ, ಚೆಕ್ ಮಾಡ್ಬೇಕು ಅಂತ ಹೇಳಿದ್ರು. ಸರ್, ಆದ್ಮೇಲೆ ಅಬ್ಸರ್ವೇಷನ್ ಇರ್ಬೇಕು, 99% ಬರುತ್ತೆ, ಎಲ್ಲಾ ಮಕ್ಳಿಗೂ ಬರುತ್ತೆ ಅದ್ರ. ಬಟ್ ಅದೇನು ಟ್ರೀಟ್ಮೆಂಟೇ ಕೊಡ್ಲಿಲ್ಲ ಸರ್. ಬಟ್ ಆದ್ರೂ ಕೂಡ ನನಗ್ ಭಯ ಇದೆ. ಆಗ ಒಂದ್ ಸ್ವಲ್ಪ ಎಲ್ಲೋ ಸ್ವಲ್ಪ ಕಾಣಿಸ್ತಿರತ್ತೆ, ಅದು ಏನಂತ ಗೊತ್ತಿಲ್ಲ. ಬಾಡಿಲೇ ಒಂದ್ ಸ್ವಲ್ಪ ಎಲ್ಲೋ ಇಷ್ಟ ತರ ಕಾಣಿಸುತ್ತೆ. ಕೇಳಿದ್ರೆ ಜ್ವರ ಇದೆ ಅಂತ ಹೇಳ್ತಾರೆ, ಬಿಟ್ರೆ ಜಾಂಡೀಸ್ ಅಂತ ಏನು ಹೇಳ್ತಿಲ್ಲ. ಬಟ್ ಅದ್ರದ್ದು ಯಾಕೋ ಡೌಟ್ ಇದೆ ಸರ್, ಅದಕ್ಕೆ ಕೇಳೋಣ ಅಂತ ಕಾಲ್ ಮಾಡಿದೆ ತಮ್ಮಲ್ಲಿ. ಈಗ ಎಷ್ಟು ವಯಸ್ಸು ನಿಮ್ಗೆ? 6 ಮಂತ್. ಜಸ್ಟ್ ಈಗ ಕೂಡ ಎಲ್ಲೋ ಇಷ್ಟ ಕಾಣಿಸ್ತಾ ಇದೆಯಂತೆ. ಓಕೆ, ಏನ್ ಮಾಡ್ಬೋದು ಸರ್? ಈಗ ಹೇಳದಂಗೆ ಜಾಂಡಿಸ್ ಇಸ್ ವೆರಿ ಕಾಮನ್. ಫಸ್ಟ್ 10 to 15 days. 15 days ಆದಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದರೆ 6 ವಾರ ಒಳಗೂ ಜಾಂಡಿಸ್ ಇರ್ಬೋದು. ಜಾಂಡಿಸ್ ಅದಕ್ಕಿಂತ ಜಾಸ್ತಿ ಇದ್ದರೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬೇಕು. ಇಫ್ ಯುವರ್ ಬೇಬಿ 6 months ಇದ್ದರೆ ವಿ ಹ್ಯಾವ್ ಟು ಚೆಕ್ ಲಿವರ್ ಫಂಕ್ಷನು, ಬೆಳೀತಾ ಇದ್ದಾನೋ ಇಲ್ಲ ಬೇಬಿ, ಹಾಲು ಕುಡಿತಾ ಇದ್ದಾನೋ ಇಲ್ಲೋ, ಅದೆಲ್ಲ ನೋಡಿಕೊಂಡು ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್. 6 months ಜಾಂಡಿಸ್ ಈಸ್ ನಾಟ್ ನಾರ್ಮಲ್, ಅದು ನೋಡ್ಕೋಬೇಕು. ಓ ಪಾಸಿಟಿವ್ ಇದ್ದರೆ ಅದರದ್ದು ಜಾಂಡಿಸ್ 6 months ವರೆಗೂ ಇರಲ್ಲ. ಇಟ್ ವಿಲ್ ಬಿ ದೇರ್ ಫಾರ್ 5 to 10 days, ಮ್ಯಾಕ್ಸಿಮಮ್ 2 weeks. ಓಕೆ ಸರ್, ಹೇಳಿದ್ದು ನಿಮಗೆ ಕೇಳಿಸ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಓ ಪಾಸಿಟಿವ್ ಇದೆ ಅಂತ ಹೇಳಿದ್ರಿ. ಓ ಪಾಸಿಟಿವ್ನಲ್ಲಿ ಬೇಬಿಗೆ 6 monthವರೆಗೂ ಜಾಂಡೀಸ್ ಬರೋದಕ್ಕೆ ಅದು ಸಾಧ್ಯನೇ ಇಲ್ಲ. ಸೊ ಇದು ನಾರ್ಮಲ್ ಅಲ್ಲ ಅಂತ ಹೇಳ್ತಿದ್ದಾರೆ ಸರ್. ದಯವಿಟ್ಟು ತಡ ಮಾಡೋದಕ್ಕೆ ಹೋಗಬೇಡಿ, ಏನಕ್ಕಂದರೆ ಚಿಕ್ಕ ಪಾಪು ಇನ್ನು 6 months ಅಂತ ಹೇಳ್ತಿದ್ದೀರಾ. ಆದಷ್ಟು ಬೇಗ ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಭೇಟಿ ಕೊಟ್ಟು ನೀವು ಅಪಾಯಿಂಟ್ಮೆಂಟನ್ನು ತಗೊಂಡು ಸರ್ ಹತ್ರ ಫೇಸ್ ಟು ಫೇಸ್ ಮಾತಾಡಿದ್ರೆ ನಿಮ್ಮ ಬೇಬಿಗೆ ಏನಾಗಿದೆ ಅನ್ನೋದನ್ನ ನೋಡಿ ಅವ್ರು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಾ.
ಸರ್ ಆ್ಯಂಡ್ ನಾವು ಮಾತಾಡ್ತಾ ಇದ್ವಿ ಮಕ್ಕಳಲ್ಲಿ ಒಂದು ರ್ಯಾಷಸ್ ಎಲ್ಲ ಆಗುತ್ತೆ. ಸೊ ಅಪ್ ಟು 1 year ವರ್ಗು ಈ ರ್ಯಾಷಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಮಕ್ಕಳಲ್ಲಿ. ಸೊ ಅಂದರೆ ಆ ರ್ಯಾಷಸ್ಗೆ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ ಸರ್? ಬಿಕಾಸ್ ಬಿಫೋರ್ ದಟ್ ನೀವು ಹೇಳಿದ್ರಿ ಏನಾದರೂ ಜಸ್ಟ್ ಮಾಯ್ಶ್ಚರೈಸ್ ಕ್ರೀಮ್ ಏನಾದರೂ ಹಚ್ಚಿದ್ರು ಕೂಡ ಹೋಗುತ್ತೆ ಅಂತ ಹೇಳಿದ್ರಿ. ಆ್ಯಂಡ್ ಎಲ್ಲ ರ್ಯಾಷಸ್ಗೂ ಕೂಡ ಮಾಯ್ಶ್ಚರೈಸ್ ಕ್ರೀಮ್ ಆ ಥರ ಏನಾದರೂ ಹಚ್ಚಿನೇ ಹೋಗೋ ಚಾನ್ಸಸ್ ಇದೆಯಾ? ಕರೆಕ್ಟು. ಇದು ಇನ್ನೊಂದು ಕಾರಣ ಅಂದರೆ ನಾವು ಎಣ್ಣೆ ಹಚ್ತೀವಿ, ವಿ ಪುಟ್ ಆಯಿಲ್ ಆ್ಯಂಡ್ ವಿ ಮಸಾಜ್ ದ ಸ್ಕಿನ್. ಸ್ಕಿನ್ ಮಸಾಜ್ ಮಾಡಿದರೆ ಏನಾಗ್ತೈತಿ, ದ ಸ್ಕಿನ್ ಪೀಲ್ಸ್ ಆಫ್. ಪೀಲಿಂಗ್ ಸ್ಕಿನ್ ಈಸ್ ಅ ಕಾಸ್ ಫಾರ್ ಮೋರ್ ರ್ಯಾಷಸ್ ಆ್ಯಂಡ್ ಆಲ್ಸೋ ಇನ್ಫೆಕ್ಷನ್. ಇನ್ಫೆಕ್ಷನ್ ಆದ್ಬಿಟ್ಮೇಲೆ ದ ರ್ಯಾಷಸ್ ಆರ್ ಡಿಫರೆಂಟ್. ಅದು ಇನ್ಫೆಕ್ಷನ್ ಆದಮೇಲೆ ಟ್ರೀಟ್ ಮಾಡಬೇಕು. ಬಟ್ ನಾರ್ಮಲಿ ನಾವು ಸೋಪ್ ಹಚ್ಚಿದ ಮೇಲೆ ಸೋಪ್ ರಿಮೂವ್ಸ್ ಆಯಿಲ್. ಎಣ್ಣೆ ನಾರ್ಮಲ್ ಸ್ಕಿನ್ ಎಣ್ಣೆ ತೆಗೆದು ಬಿಡ್ತದೆ. ದಟ್ ಬಿಕಮ್ಸ್ ಮೋರ್ ಪ್ರೋನ್ ಫಾರ್ ಡೆವಲಪಿಂಗ್ ರ್ಯಾಷಸ್. ಅಂದಮೇಲೆ ಇಫ್ ಯು ಮಾಯ್ಶ್ಚರೈಸ್ ದ ಸ್ಕಿನ್, ಸುಮಾರು ಇದಾವೆ ಇನ್ ದ ಮಾರ್ಕೆಟ್. ದರ್ ಆರ್ ಮೆನಿ ಬ್ರ್ಯಾಂಡ್ಸ್ ಆಫ್ ಮಾಯ್ಶ್ಚರೈಸಿಂಗ್ ಕ್ರೀಮ್ಸ್. ಯಾವ್ದು ಕೂಡ ತಗೊಂಡು ಬೇಬಿ ಇಫ್ ಯು ಮಾಯ್ಶ್ಚರೈಸ್ ದ ಬೇಬಿ ಸ್ಕಿನ್, the rashes will be less. ಓಕೆ ವೀಕ್ಷಕರೇ, ಸರ್ ಹೇಳ್ತಿದ್ದಾರೆ ಸೊ ಯಾವ ರೀತಿ ಏನಾದರೂ ರ್ಯಾಷಸ್ ಇತ್ತು ಅಂದರೆ ನಾವು ಏನು ಮಾಡಬೇಕು ಆ್ಯಂಡ್ ಯಾವ ರೀತಿ ಕೇರ್ ಮಾಡಬೇಕಾಗುತ್ತೆ ಅನ್ನೋ ಒಂದು ವಿಷಯದ ಬಗ್ಗೆ ಮಾತನಾಡಿದ್ವಿ ಸರ್. ಆ್ಯಂಡ್ ಮತ್ತೊಂದು ಕ್ವಶನ್ ಸರ್, ಅಂಬಲಿಕಲ್ ಕಾರ್ಡ್ ಅಂತ ಹೇಳ್ತೀವಿ, ಕರುಳ ಬಳ್ಳಿ ಅಂತ ನಾವು ಹೇಳ್ತೀವಿ, ಅದನ್ನು ಹೇಗೆ ನಾವು ಕೇರ್ ಮಾಡಬೇಕಾಗುತ್ತೆ ಸರ್? ಓಕೆ, ಈಗ ಅಂಬಲಿಕಲ್ ಕಾರ್ಡ್ ಇದು ಕನೆಕ್ಟೆಡ್ ಟು ಮದರ್. ದಟ್ ಈಸ್ ಅ ಕನೆಕ್ಷನ್. ಅದು ಮದರ್ಗೆ ಕನೆಕ್ಟ್ ಆಗಿರ್ತದೆ. ಅದು ನಾವು ಅದನ್ನು ಹುಟ್ಟಿದಾಗೆ. ಓಕೆ ಸರ್, ವಿಲ್ ಕಂಟಿನ್ಯೂ ದಿಸ್ ಟಾಪಿಕ್. ಕಾಲರ್ ರೆಡಿ ಆಗಿದ್ದಾರೆ. ನಮಸ್ತೆ, ತಮ್ಮ ಹೆಸರು? ಹಲೋ ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು? ಹಲೋ, ದಯವಿಟ್ಟು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ ಸರ್. ನಿಮ್ಮ ಹೆಸರು? ಹಲೋ, ದಯವಿಟ್ಟು ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮಾತಾಡಿ, ಡಿಸ್ಟರ್ಬೆನ್ಸ್ ಇದೆ. ಮೂರ್ತಿ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ರಾಜಾಜಿನಗರಿಂದ ಕರೆ ಮಾಡ್ತಿದ್ದೀರಾ. ಡಾಕ್ಟರ್ ವಿಶ್ವನಾಥ್ ಇದ್ದಾರೆ, ಮಾತಾಡಿಪ್ಪ. ಮಾತಾಡಿ. ಹಾ ಸರ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಮೂರ್ತಿ ಅವರೇ. ಸರ್ ನಮ್ಮ ಬೇಬಿ ಬಂದ್ಬಿಟ್ಟು 10 months 10 month ರನ್ನಿಂಗ್. ಹೇಳಿ, ಪ್ರಾಬ್ಲಮ್ ಏನಿದೆ ಹೇಳಿಪ್ಪ. ಹಲೋ. ಓಕೆ ಸರ್, ಕಾಲ್ ಕಟ್ ಆಗಿದೆ. ಇಟ್ಸ್ ಓಕೆ, ತೊಂದರೆ ಇಲ್ಲ. ಮತ್ತೆ ಕರೆ ಮಾಡಿ. ದಯವಿಟ್ಟು ಡಿಸ್ಟರ್ಬೆನ್ಸ್ ಇಲ್ದಿರೋ ಪ್ಲೇಸ್ನಲ್ಲಿ ಬಂದು ಮಾತನಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಸರ್, ನಾವು ಮಾತನಾಡ್ತಾ ಇದ್ವಿ ಅಂಬಲಿಕಲ್ ಕಾರ್ಡ್ ಬಗ್ಗೆ. ಏನು ಹೇಳ್ತೀರಾ ಸರ್? ಅಂಬಲಿಕಲ್ ಕಾರ್ಡ್ ಈಸ್ ಅ ಕನೆಕ್ಷನ್ ಬಿಟ್ವೀನ್ ಮದರ್ ಆ್ಯಂಡ್ ಬೇಬಿ. ಅದು ಹುಟ್ಟದಾಗೆ ವಿ ಕ್ಲ್ಯಾಂಪ್ ಮಾಡಿ ಅದು ಕಟ್ ಮಾಡ್ತೀವಿ. ದಟ್ ಈಸ್ ಅ ಟೈಮ್ ಬೇಬಿ ಬಿಕಮ್ಸ್ ಇಂಡಿಪೆಂಡೆಂಟ್ ಫ್ರಮ್ ಮದರ್, ಬಟ್ ದಟ್ ಈಸ್ ಸ್ಟಿಲ್ ಅಟ್ಯಾಚ್ ಟು ಬೇಬಿ ಸ್ಕಿನ್. ಅದು ಮದರ್ಸ್ ಪ್ಲಾಸೆಂಟಾ, ಅದು ಪ್ಲಾಸೆಂಟಾ ಏನು ಆಫ್ಟರ್ ಬರ್ತ್ ಅಂತಂತಿದ್ದಾರು, ಅದು ಬಂದ್ಬಿಟ್ಟು ದಟ್ ಬಿಕಮ್ಸ್ ಸೆಪರೇಟ್. ಇದು ಅಂಬಲಿಕಲ್ ಕಾರ್ಡ್ ನಾರ್ಮಲಿ ಫಾಲ್ಸ್ ಆಫ್, ಬೀಳೋದು 5 ರಿಂದ 10 ದಿವಸ ಒಳಗೆ ಬಿದ್ದು ಬಿಡುತ್ತೆ. 10 ದಿನ ಟೈಮ್ ತಗೊಳುತ್ತೆ. 5 ರಿಂದ 10 ದಿವಸ ಫುಲ್ ಡ್ರೈ ಆಗಿ ಬಿದ್ದೋಗುತ್ತೆ. ಕರೆಕ್ಟು. ಅದು ಫಸ್ಟ್ ಡ್ರೈ ಆಗಿ ಬಿಡ್ತೈತಿ, ಡ್ರೈ ಆಗಿ ಇಟ್ ಕಂಪ್ಲೀಟ್ಲಿ ಫಾಲ್ಸ್ ಆಫ್. ಓಕೆ ಸರ್, ಕಾಲರ್ ರೆಡಿ ಆಗಿದ್ದಾರೆ ಸರ್, ಮಾತನ್ನ ಮುಂದುವರಿಸೋಣ. ಹಲೋ. ಮೇಡಮ್ ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಮೂರ್ತಿ ಅಂತ. ಓಕೆ ಮೂರ್ತಿ ಅವರೇ, ನೀವೇ ಅಲ್ವಾ ಆಗ್ಲೇ ಕಾಲ್ ಮಾಡಿದ್ದು? ಹೌದು ಮೇಡಮ್. ಓಕೆ ಹೇಳಿ ಮೂರ್ತಿ ಅವರೇ, 10 month ಬೇಬಿ ಅಂತ ಹೇಳಿದ್ರಿ, ಏನ್ ಪ್ರಾಬ್ಲಮ್ ಇದೆ ಸರ್ ಹತ್ರ ಮಾತಾಡಿ ಸರ್. ಮೇಡಮ್, ಅದೇ ಈಗ ನಮ್ಮ ಪಾಪಗೆ ಸಪೋಸ್ ನಮ್ಟೈಮ್ಸ್ ಇದು ಸೊಳ್ಳೆ ಕಚ್ಬಿಡುತ್ತೆ. ಓಕೆ, ಮಸ್ಕಿಟೋ ರ್ಯಾಷಸ್ ಆಗ್ತಾ ಇದೆ. ಹೌದು, ಅದು ಸ್ವಲ್ಪ ರೆಡ್ ರೆಡ್ ಆಗಿ ಕಾಣ್ತದೆ. ಓಕೆ, ಸೊ ಅದಕ್ಕೇನ್ ಸೊಲ್ಯೂಷನ್ ಮೇಡಮ್? ಓಕೆ, ಅದು ಅದರಿಂದ ಜ್ವರ, ಅದರಿಂದ ಏನೋ ಪ್ರಾಬ್ಲಮ್ಸ್ ಬೇಕಾಗುತ್ತಾ? ಕರೆಕ್ಟು. ಮಾಸ್ಕಿಟೋ ಬೈಟ್ ನಾವು ಪ್ರಿವೆಂಟ್ ಮಾಡಬೇಕು. ಅದಕ್ಕೆ ವಿ ಶುಡ್ ಪುಟ್ ದ ಮಾಸ್ಕಿಟೋ ನೆಟ್. ಯಾಕೆಂದರೆ ಈಗ ದಿಸ್ ಇಸ್ ಡೆಂಗು ಸೀಸನು, ಅಂದರೆ ವಿ ಹ್ಯಾವ್ ಟು ಪ್ರಿವೆಂಟ್ ಮಾಸ್ಕಿಟೋ ಬೈಟ್ಸ್ ಫಾರ್ ಬೇಬೀಸ್. ಆ್ಯಂಡ್ ಡೆಂಗು ಬೇಬಿ ಆದರೆ ಇಟ್ ಈಸ್ ಮೋರ್ ಸೀರಿಯಸ್ ದೆನ್ ಅಡಲ್ಟ್ಸ್. ಅಂದಮೇಲೆ ಫಸ್ಟ್ ಆಫ್ ಆಲ್ ಅದು ಮಾಸ್ಕಿಟೋ ಬೈಟ್ ಪ್ರಿವೆಂಟ್ ಮಾಡಬೇಕು ವಿತ್ ಮಾಸ್ಕಿಟೋ ನೆಟ್. ಆ್ಯಂಡ್ 10 ತಿಂಗಳ ಆಗಿದ್ಮೇಲೆ ಯು ಕ್ಯಾನ್ ಅಪ್ಲೈ ಎನಿ ಆ್ಯಂಟಿ ಮಾಸ್ಕಿಟೋ ರಿಪೆಲೆಂಟ್ ಕ್ರೀಮ್. ಯಾವ್ದು ಮಾರ್ಕೆಟ್ ಒಳಗೆ ಯಾವುದಿದೆ, 10 ತಿಂಗಳ ಒಳಗೆ ಯು ಕ್ಯಾನ್ ಡೆಫಿನೆಟ್ಲಿ ಅಪ್ಲೈ ಓಡೋಮಾಸ್ ಅಪ್ಲೈ ಮಾಡಬಹುದು.
ಇದು ತೊಂದರೆ ಇರ್ತದ? ತೊಂದರೆ ಇಲ್ಲ, ಯಾಕಂದರೆ ಬೇಬಿ ಸ್ಕಿನ್ ಇಸ್ ಸ್ಟಿಲ್ ವೆರಿ ಸಾಫ್ಟ್. 1 ವರ್ಷ 2 ವರ್ಷ ಆಗಿದ್ದಾಗೂ ಇಟ್ ಈಸ್ ವೆರಿ ಸಾಫ್ಟ್. ಅದು ಮಾಸ್ಕಿಟೋ ಬೈಟ್ ಆದಿದಾಗೆ ಇಟ್ ಬಿಕಮ್ಸ್ ರೆಡ್ ಆ್ಯಂಡ್ ಇಟ್ ಬಿಕಮ್ಸ್ ಸೋಲನ್. ಕೆಲವೊಮ್ಮೆ ಇಟ್ ಲೀವ್ಸ್ ಅ ಲಿಟಲ್ ಮಾರ್ಕ್, ಬ್ಲ್ಯಾಕ್ ಮಾರ್ಕು ಬಿಡ್ಬೋದು. ಬಟ್ ಆಲ್ ದೀಸ್ ಮಾರ್ಕ್, ಎಲ್ಲ ಮಾರ್ಕು ತಾನೇ ವಿತ್ ಟೈಮ್ ಕರಗಿ ಹೋಗ್ತಾವೆ. ನಥಿಂಗ್ ಟು ಅಪ್ಲೈ ಫಾರ್ ದ್ಯಾಟ್. ಅದು ಸೂದಿಂಗ್ ಕ್ರೀಮ್ ಹಚ್ಬಿಟ್ರೆ, ಕೆಲಮಿನ್ ಲೋಷನ್ ಅಷ್ಟು ಹಚ್ಬಿಟ್ರೆ ಇಟ್ ವಿಲ್ ಸೂತ್ ದ ಬೇಬಿ ಸ್ಕಿನ್. ಓಕೆ ಮೂರ್ತಿ ಅವರೇ, ಸಪೋಸ್ ಪಾಪ ಏನಾದ್ರು ಅದು ಕೈ ಏನಾದ್ರು ಬಾಯಲ್ಲಿ ಇಟ್ಕೊಳ್ಳೋದು ಸಣ್ಣ ಕೇಸ್ ಏನಾದ್ರು ಆದಾಗ ಏನ್ ಮಾಡ್ತಾ ಇದೆ, ಏನ್ ಮಾಡ್ತಿದೆ ಮತ್ತೊಮ್ಮೆ ಹೇಳಿ. ಸಪೋಸ್ ಒಡಮಸಿ ಅಪ್ಲೈ ಮಾಡಿದ್ರೆ ಒಡೋಮೋಸ್ ಅಪ್ಲೈ ಮಾಡಾದ್ಮೇಲೆ ಹ್ಯಾಂಡ್ ಏನಾದ್ರು ಲಿಪ್ಸ್ ಹತ್ರ ಟಚ್ ಮಾಡಿದ್ರೆ Okay. ಕಣ್ಣಿಗೆ ಸೈಡ್ ಎಫೆಕ್ಟ್ ಏನಿರಲ್ವಾ ಅಂತ. ಅಷ್ಟು ಸೈಡ್ ಎಫೆಕ್ಟ್ ನಾವು ಹಚ್ಚೋದು ಒಂದು ಥಿನ್ ಲೇಯರ್ ಹಚ್ತಿದ್ದೀವಿ. ಅದರಲ್ಲೇ ಒಂಚೂರ ಬಾಯಾಗಿ ಬಟ್ ಹಾಕಿದ್ರೂ ಏನು ತೊಂದರೆ ಇಲ್ಲ. ಇಟ್ ಈಸ್ ಸೇಫ್ ಫಾರ್ 10 months ಓಲ್ಡ್ ಬೇಬಿ. ನ್ಯೂಬಾರ್ನ್ ಬೇಬಿಗೆ ಹಚ್ಚಬಾರ್ದು, ಬಿಕಾಸ್ ಇಟ್ ಕ್ಯಾನ್ ಗೆಟ್ ಅಬ್ಸಾರ್ಬ್ಡ್. ಸೊ 10 to 12 months ಹಚ್ಚಬಹುದು. ಇಟ್ ಈಸ್ ನೋ ಪ್ರಾಬ್ಲಮ್. ಬೇಬಿ ಥಮ್ಸ್ ಅಪ್ ಮಾಡ್ತಾ ಇದ್ರೂ ಕೈ ಬಾಯಾಗಿ ಬಟ್ ಇಟ್ಕೊಂಡ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮೂರ್ತಿ ಅವರೇ. ಸರ್ ಹೇಳಿದ್ರು 10 month ಬೇಬಿ ಅಂತ ಹೇಳಿದ್ರಿ. ಏನಾದರೂ ತುಂಬ ಸ್ಮಾಲರ್ 2-3 months ಲೈಕ್ ದಟ್ ಆ ಥರ ಏನಾದರೂ ಇತ್ತು ಅಂದರೆ ಪ್ರಾಬ್ಲಮ್ ಆಗಬಹುದು. 10 month or 12 month ಇದ್ದರೆ ನೀವು ಆರಾಮ್ಸೆ ಹಚ್ಬೋದು. ಆ್ಯಂಡ್ 1 ಲೇಯರಲ್ಲಿ ಹೆಚ್ಚಿಗೆ ಹಚ್ಚೋದಕ್ಕೆ ಹೋಗಬೇಡಿ. ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಕಡೆ ಡೆಂಗ್ಯೂ ಅಟ್ಯಾಕ್ ಆಗ್ತಿದೆ, ಹಾಗಾಗಿ ನೀವು ಮಸ್ಕಿಟೋ ನೆಟ್ ಬರುತ್ತೆ, ಆದಷ್ಟು ಅದನ್ನು ಮಗುಗೆ ಸೊಳ್ಳೆ ಕಚ್ಚದೇ ಇರೋ ರೀತಿ ನೋಡ್ಕೊಳ್ಬೇಕು ನೀವು, ಆಗ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಅಂತ ಸರ್ ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಆ್ಯಂಡ್ ನೀವು ಹೇಳಿದ್ರಿ ಇನ್ ಕೇಸ್ ಏನಾದರೂ ರ್ಯಾಷಸ್ ಹಾಗೆ ಉಳಿಯುವಂತಹ ಚಾನ್ಸಸ್ ಏನಾದರೂ ಇದ್ದರೆ ಏನು ಮಾಡಬಹುದು ಅಂತ ಹೇಳಿದ್ರಿ. ಇನ್ ಕೇಸ್ ನಿಮ್ಮಲ್ಲಿ ಆ ಥರ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರು ಯಾವ ರೀತಿ ಕ್ರೀಮನ್ನು ಅಪ್ಲೈ ಮಾಡಬಹುದು ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೂರ್ತಿ ಅವರೇ. ಆ್ಯಂಡ್ ಸರ್ ನಾವು ಮಾತಾಡ್ತಾ ಇದ್ವಿ ಅಂಬಲಿಕಲ್ ಕಾರ್ಡ್ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದು 10 days ಆದಮೇಲೆ ಅದೇ ರಿಮೂವ್ ಆಗುತ್ತೆ, ಡ್ರೈ ಆಗುತ್ತೆ. ಅದು ಅಂಬಲಿಕಲ್ ಕಾರ್ಡ್ ಡ್ರೈ ಆಗಿಬಿಟ್ಟು ತಾನೇ ಬಿದ್ದು ಹೋಗ್ತದೆ. ಅದು ಸಮ್ಟೈಮ್ಸ್ ಅದು ನ್ಯಾಪಿ ತೆಗಿಯೋ ಮುಂದೆ ಯು ಸಿ ದ ಕಾರ್ಡ್ ಇನ್ ದ ನ್ಯಾಪಿ. ಅದು ಕಾರ್ಡ್ ಇರೋ ಸ್ಥಾನಲ್ಲೇ ಆನ್ ದ ಅಂಬಲಿಕಸ್ ದೇರ್ ಇಸ್ ಸಮ್ ಯೆಲ್ಲೋ ಡಿಸ್ಚಾರ್ಜ್ ಇರಬಹುದು. ಅದು ಯೆಲ್ಲೋ ಡಿಸ್ಚಾರ್ಜು ಇನ್ನೊಂದು 2-3 ದಿನ ಬಿಟ್ಟ ಮೇಲೆ ತಾನೇ ಒಣಗಿ ಹೋಗ್ತದೆ. ಅದು ನಾವು ಏನಾರೇ ಅಪ್ಲೈ ಮಾಡಿದ್ವಿ, ಆಯಿಲ್, ಕ್ರೀಮ್, ಲೋಷನ್ ಏನಾರೇ ಅಪ್ಲೈ ಮಾಡಿದರೆ ಇಟ್ ಟೇಕ್ಸ್ ಲಾಂಗರ್ ಫಾರ್ ಇಟ್ ಟು ಡ್ರೈ. ನಮಗೇನು ಬೇಕಾಗಿರೋದು ಇಟ್ ಶುಡ್ ಡ್ರೈ ಕ್ವಿಕ್ಲಿ ಸೊ ದ್ಯಾಟ್ ಇನ್ಫೆಕ್ಷನ್ ಆಗೋ ಸಂಭಾವನೆ ಕಡಿಮೆ ಇರ್ತದೆ. ಇಫ್ ಅದು ಅಂಬಲಿಕಲ್ ಕಾರ್ಡ್ ಬಿದ್ದ ಮೇಲೆ ಸರೌಂಡಿಂಗ್ ಏರಿಯಾ ರೆಡ್ ಆಯಿತು, ಸ್ವೆಲ್ಲಿಂಗ್ ಆಯಿತು, ಡಿಸ್ಚಾರ್ಜ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಇನ್ಫೆಕ್ಷನ್. ಅದು ಇನ್ಫೆಕ್ಷನ್ ಆದರೆ ಬೇಬಿ ವಿಲ್ ನೀಡ್ ಟ್ರೀಟ್ಮೆಂಟ್. ಅದಕ್ಕೆ ಹಾಸ್ಪಿಟಲ್ಗೆ ಬರಬೇಕು. ಬಾಕಿದು ಅಂಬಲಿಕಲ್ ಕಾರ್ಡ್ಗೆ ಏನು ಹಚ್ಚಲಾರ್ದೆ ಡ್ರೈ ಮಾಡೋಕ್ಕೆ ಬಿಟ್ಟು ಬಿಡಬೇಕು. ಸ್ನಾನ ಮಾಡಿಸ್ಬೋದು, ಸ್ನಾನ ಮಾಡಿಸಿ ಜಸ್ಟ್ ವೈಪ್ ಮಾಡಿಬಿಟ್ರೆ ತಾನೇ ಬಿದ್ದೋಗ್ತದೆ ಅದು. ಓಕೆ ವೀಕ್ಷಕರೇ, ನೋಡಿದ್ವಿ ಅಲ್ವಾ, ಕರುಳ ಬಳ್ಳಿ ಅಂತ ನಾವು ಹೇಳ್ತೀವಿ. ಆ್ಯಂಡ್ ಇನ್ ಕೇಸ್ ಏನಾದರೂ ಕೆಲವೊಂದು ಮಕ್ಕಳಲ್ಲಿ ಅದು ಹೇಳಬೇಕಂದ್ರೆ 10 ದಿನದಲ್ಲಿ ಅದೇ ಫುಲ್ ಡ್ರೈ ಆಗಿ ಕೆಳಗೆ ಬೀಳುತ್ತೆ. ಇನ್ ಕೇಸ್ ಬೀಳದೇ ಇರುವಂಥ ಸಂದರ್ಭದಲ್ಲಿ ಅದ್ರ ಸುತ್ತಲೂ ಏನಾದರೂ ರೆಡ್ ಆಗಿ ಏನಾದರೂ ಇದೆ ಅಂದರೆ ಅದು ಮಗುಗೆ ಇನ್ಫೆಕ್ಷನ್ ಆಗ್ತಿದೆ ಅಂತ ಅರ್ಥ. ಸೊ ಆ ಥರ ಏನಾದರೂ ಇದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ, ಬನ್ನಿ ಮಾತಾಡೋಣ. ಹಲೋ ನಮಸ್ತೆ, ತಮ್ಮ ಹೆಸರು? ಹಲೋ ಸರ್, ಮೇಡಮ್ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ತಮ್ಮ ಹೆಸರು? ಅರುಣ್ ಕುಮಾರ್. ಅರುಣ್ ಕುಮಾರ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದೊಡ್ಡಬಳ್ಳಾಪುರದಿಂದ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಏನ್ ಪ್ರಾಬ್ಲಮ್ ಇದೆ ಹೇಳಿ ಅರುಣ್ ಅವರೇ. ಮೇಡಮ್ ಪಾಪಕ್ಕೆ ಬಂದು 1 year. 1 year? 12 months. ಓಕೆ. ಸೊ ಪಾಪು ಏನೋ ತೊಂದ್ರೆ ಇಲ್ಲ, ಬಟ್ ಒಂದು ಸ್ಮಾಲ್ ಇದು. ಸೊ ಏನಂತ, ಹಲೋ ಹೇಳಿ ಕೇಳಿಸ್ತಿದ್ದಾನ? ಇಲ್ಲೇನಂತಂದ್ರೆ ಯೂಶಲ್ ಆಗಿ ನಮ್ದು ಮನೆ ಇರೋದ್ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ. ಓಕೆ. ಸೊ ಅವ್ರ ಮನೆ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಸಿಟಿಯಲ್ಲಿ ಇರೋದು. ಓಕೆ. ಸೊ ಎವ್ರಿ ಡೇ ಏನಾಗುತ್ತೆ, ಬೆಳಗ್ಗೆ ವರ್ಕಿಂಗ್ ಟೈಮ್ ಅಲ್ಲಿ ಅಲ್ಲಿಂದ ನಾವು ಟ್ರಾವೆಲ್ ಮಾಡ್ತೀವಿ. ಅಂದ್ರೆ ಕರ್ಕೊಂಡ್ಬಂದು ನಮ್ಮ ಮನೆ ಅಮ್ಮನ ಮನೇಲಿ ಬಿಟ್ಬಿಡ್ತೀವಿ. ಸೊ ವರ್ಕಿಂಗ್ ಬಂದ್ಬಿಡ್ತೀವಿ. ಮತ್ತೆ ನಾವು ಈವ್ನಿಂಗ್ ಪಾಪನ್ನ ಕರ್ಕೊಂಡು ದೊಡ್ಡಬಳ್ಳಾಪುರ್ಗೆ ಹೋಗ್ಬಿಡ್ತೀವಿ. ಓಕೆ, ಅಂದ್ರೆ ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ನೀವು? ಓಕೆ. ಅದು 1 hour ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಒನ್ ಸೈಡ್. ಸೊ ಏನ್ ತೊಂದ್ರೆ ಇಲ್ವಾ ಅಂತ.
ಓಕೆ ಆ, ಪಾಪುನ already ಡೈಲಿ 6 ಟ್ರಾವೆಲ್ months, ಮಾಡಿಸ್ತಾ 3 ಇದ್ದಾರೆ, months, 4 ಅದರಿಂದ months ಆಯ್ತು. ಕರೆಕ್ಟು. ಅದು ಬೇಬಿಗೆ ತೊಂದರೆ ಆಗಲ್ಲ, ಬಟ್ ಬೆಂಗಳೂರು ಮುಂದಕ್ಕೆ ಟ್ರಾಫಿಕ್ ಏನಾದ್ರೂ ತೊಂದರೆ ಆಗೋ ಚಾನ್ಸಸ್ ಇದೆಯಾ? ಬೆಂಗಳೂರು ಟ್ರಾಫಿಕಲ್ಲಿ ಆ ತರ ಏನಾದ್ರು ವಿಂಡೋಸ್ ಕ್ಲೋಸ್ ಮಾಡ್ಕೊಂಡು ಸ್ಮಾಲ್ ಅಮೌಂಟ್ ಆಫ್ ಏರ್ ಆರ್ ಏರ್ ಕಂಡೀಷನಿಂಗ್ ಇಟ್ಕೊಂಡು ಹೋಗಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಬೆಂಗಳೂರು ಟ್ರಾಫಿಕ್ ಅಂದರೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲೇ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ಬೇಬಿ ಬೀಂಗ್ ಸ್ಟ್ರ್ಯಾಪ್ಡ್. ಯಾಕೆಂದರೆ ಏನಾದ್ರೆ ಧಕ್ಕೆ ಬಿತ್ತಂದರೆ ಬೇಬಿ ವಿಲ್ ಗೆಟ್ ಇಂಜರ್ಡ್. ಅವಾಗೆ ಯು ಹ್ಯಾವ್ ಟು ಸ್ಟ್ರ್ಯಾಪ್ ದ ಬೇಬಿ ಆ್ಯಂಡ್ ಅದಕ್ಕೆ ಕಾರ್ ಸೀಟ್ ಉಪಯೋಗಿಸಿದರೆ ಬೇಬಿ ವಿಲ್ ಬಿ ಮಚ್ ಕಂಫರ್ಟೇಬಲ್ ಆ್ಯಂಡ್ ಸ್ಟ್ರ್ಯಾಪ್ಡ್ ಟು ದ ಕಾರ್. ಆಮೇಲೆ ನೀವು ಒಂದು ತಾಸು ಟ್ರಾವೆಲ್ ಮಾಡ್ಬೋದು ಅಪ್ ಆ್ಯಂಡ್ ಡೌನ್, ಶುಡ್ ನಾಟ್ ಬಿ ಅ ಪ್ರಾಬ್ಲಮ್. ಬಟ್ ಬೇಬಿ ಹ್ಯಾಸ್ ಟು ಬಿ ಕಂಫರ್ಟೇಬಲ್ ಆ್ಯಂಡ್ ಸೆಕ್ಯೂರ್. ಕಂಫರ್ಟೇಬಲ್ ಆ್ಯಂಡ್ ಸೆಕ್ಯೂರ್ ಇನ್ ಯುವರ್ ಕಾರ್. ಓಕೆ ಓಕೆ ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಬಿಕಾಸ್ ಒಬ್ಬೊಬ್ರದ್ದು ಕೂಡ ಒಂದೊಂದು ರೀತಿ ಕ್ವೆಶನ್ಸ್ ಇರುತ್ತೆ. ಸೊ ನೀವು ಪಾಪುಗೆ ಟ್ರಾವೆಲ್ ಮಾಡಿಸೋದು ಏನು ಪ್ರಾಬ್ಲಮ್ ಇಲ್ಲ, ಬಟ್ ಮಗುಗೆ ಕಂಫರ್ಟಬಲ್ ಆಗಿ ಇರೋವಂಥದ್ದು ತುಂಬ ಮುಖ್ಯ ಅಂತ ಹೇಳಿದ್ರು. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಆ್ಯಂಡ್ ಸರ್, ಮತ್ತೊಂದು ಪ್ರಶ್ನೆ ಸರ್, ಬರ್ತ್ ಮಾರ್ಕ್ಸ್ ಅಂತ ನಾವು ಹೇಳ್ತೀವಿ. ಇನ್ ಕೇಸ್ ಮೀನ್ಸ್ ಏನಂದರೆ, ಈಗ ತಂದೆ ತಾಯಿನಲ್ಲಿ ಏನಾದರೂ ಕೆಲವೊಂದು ಮಾರ್ಕ್ ಆಗಿರ್ಬೋದು, ಮಚ್ಚೆಗಳು ಅಂತ ಹೇಳ್ತೀವಿ, ಇತ್ತು ಅಂದರೆ ಈಗೇನು ಅದು ಹುಟ್ಟುವಂತಹ ಬೇಬಿಗಳಲ್ಲಿ ಕಂಡು ಬರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಬರ್ತ್ ಮಾರ್ಕ್ಸ್ ಸುಮಾರು ಥರದ್ದು ಬರ್ತ್ ಮಾರ್ಕ್ಸ್ ಇರ್ತಾವೆ. ದ ಕಾಮನೆಸ್ಟ್ ಈಸ್ ಆನ್ ದ ಬ್ಯಾಕ್ ಅಬೌವ್ ದ ಬಮ್ ಮೇಲೆ ಬ್ಲೂ ಕಲರ್ ರ್ಯಾಷಸ್ ಆರ್ ಮಾರ್ಕ್ಸ್ ಇರ್ತಾವೆ. ಅದಕ್ಕೆ ನಾವು ಮಂಗೋಲಿಯನ್ ಸ್ಪಾಟ್ ಅಂತ ಅಂತಿದ್ದೀವಿ. ಅದು ನಿಯರ್ಲಿ 99-100% ನಮ್ಮ ಏಷ್ಯನ್ ಪಾಪ್ಯುಲೇಷನ್ ಒಳಗೆ ಇರ್ತಾವೆ ಅವು. ಅದು ಇಟ್ ಕಾಸಸ್ ನೋ ಪ್ರಾಬ್ಲಮ್, ನೋ ಹಾರ್ಮ್ ಟು ಬೇಬಿ. ಎಲ್ಲರ ಒಳಗೂ ಇರ್ತಾವೆ ಆ್ಯಂಡ್ ಇಟ್ ಟೇಕ್ಸ್ ಲಾಂಗ್ ಟೈಮ್. ತುಂಬ 2 ವರ್ಷ ತನೂ ಇರಬಹುದು ಅದು, ಬಟ್ ಇಟ್ ವಿಲ್ ಫೇಡ್ ಆಫ್. ಇದು ಕಂಪ್ಲೀಟ್ಲಿ ಗಾಯಬ್ ಆಗ್ತಾವೆ. ಕೆಲವೊಮ್ಮೆ ಬೇಬೀಸ್ ವಿಲ್ ಹ್ಯಾವ್ ವೆರಿ ಡಾರ್ಕ್ ಬ್ಲ್ಯಾಕ್ ಕಲರ್ ಪ್ಯಾಚಸ್, ಕೆಲವೊಮ್ಮೆ ಲಾಂಗ್ ಬಿಗ್ ಟ್ರ್ಯಾಕ್ಸ್ ಆಫ್ ಡಿಸ್ಕಲರೇಷನ್, ಬ್ರೌನ್ ಕಲರು ಇರ್ಬೋದು, ಚಿಕ್ಕಿನೂ ಇರ್ಬೋದು. ಸಮ್ಟೈಮ್ಸ್ ದೆರ್ ಈಸ್ ರೆಡ್ ಕಲರ್, what we call as capillary hemangiomas. ಅವು ಎಲ್ಲವೂ ನಾರ್ಮಲ್ ಇರ್ತಾವೆ. we have to follow them up to see how these are. most of them are again benign. ಕರೆ ಯಾವ ಥರದ್ದು ರ್ಯಾಷಸ್ ಇದಾವೆ ಅದು ನೋಡ್ಕೊಂಡ್ಮೇಲೆ ವಿ ಕ್ಯಾನ್ ಕೌನ್ಸಲ್ ದ ಪೇರೆಂಟ್ಸ್. ಓಕೆ ಸರ್, ಇನ್ ಕೇಸ್ ಏನಾದರೂ ಈಗ ನೀವು ಹೇಳಿದ್ರಿ ಅದು ಯಾವ ರೀತಿ ರ್ಯಾಷಸ್ ಇದೆ ಅಂತ ನಾವು ನೋಡಿದ್ಮೇಲೆ ಅದನ್ನು ಕೌನ್ಸಿಲ್ ಮಾಡಿ ಆಫ್ಟರ್ ದಟ್ ನಾವು ಟ್ರೀಟ್ಮೆಂಟನ್ನು ಕೊಡ್ಬೋದು ಅಂತ ಹೇಳಿದ್ರಿ. ಇನ್ ಕೇಸ್ ಈಗ ಬರ್ತ್ ಮಾರ್ಕ್ ಅನ್ನೋದನ್ನು ಸ್ಮಾಲ್ ಚಿಲ್ಡ್ರನಲ್ಲಿ ನಾವು ರಿಮೂವ್ ಮಾಡೋದಕ್ಕೆ ಹೋದರೆ ಏನಾದರೂ ಪ್ರಾಬ್ಲಮ್ ಆಗಬಹುದಾ? ಡಿಪೆಂಡ್ಸ್, ಅದು ಯಾವ ಏರಿಯಾದಲ್ಲೇ ಇದೆ. ಅದು ಇಟ್ ವಿಲ್ ಲೀವ್ ಅ ಸ್ಕಾರ್. ನಾರ್ಮಲಿ ಬರ್ತ್ ಮಾರ್ಕ್ಸ್ ರಿಮೂವ್ ಮಾಡೋದು ಅವಶ್ಯಕತೆ ಬರಲ್ಲ, ಅನ್ಲೆಸ್ ಇಟ್ ಈಸ್ ಟೂ ಡಿಸ್ಫಿಗರಿಂಗ್ ಆರ್ causing distress to the function of the baby. ಅಂಥದ್ದು ನಾರ್ಮಲ್ ಸ್ಕಿನ್ನಲ್ಲೇ ಬೇಬಿಗೆ ಯಾವುದು ಫಂಕ್ಷನ್ ಮಾಡೋದು ಅಂಥ ಜಾಗ ಒಳಗೆ ರಿಮೂವ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಬೆಟರ್ ಟು ಕನ್ಸಲ್ಟ್ ಅ ಡಾಕ್ಟರ್ ಆ್ಯಂಡ್ ಸಿ ವಾಟ್ ಈಸ್ ದ ಬೆಸ್ಟ್ ಮೆಷರ್ ಟು ಟೇಕ್ ಫಾರ್ ದಟ್ ಬೇಬಿ. ಯಾಕೆಂದರೆ ಅದು ದ ಲೀಷನ್ ಆರ್ ದ ರ್ಯಾಶ್ ಮೇ ಫೇಡ್. ಅದು ಬರ್ತಾ ಕಡಿಮೆ ಆಗಿ ಇಟ್ ಮೈಟ್ ಕಂಪ್ಲೀಟ್ಲಿ ಡಿಸಪಿಯರ್. ಸೊ ಎಮರ್ಜೆನ್ಸಿಯಲ್ಲೇ ಟ್ರೀಟ್ಮೆಂಟ್ ಮಾಡೋದು, ಎಮರ್ಜೆನ್ಸಿಯಲ್ಲೇ ಸರ್ಜರಿ ಮಾಡೋದು ಅವಶ್ಯಕತೆ ಬೀಳಲ್ಲ. ಓಕೆ ಸರ್, ಆ್ಯಂಡ್ ಬೋರ್ನ್ ಬೇಬಿನ ನಾವು ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದು ಹೇಗೆ ಸರ್ ಬೋರ್ನ್ ಬೇಬಿನಲ್ಲಿ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕೆಂದರೆ ಈಗ ಚಳಿ ಬರ್ತಾ ಇದೆ, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಆ್ಯಂಡ್ ಬ್ಯಾಂಗ್ಳೂರ್ ಟೆಂಪ್ರೇಚರ್ ವಿಲ್ ಗೋ ಡೌನ್. ಅಂದಮೇಲೆ ವಿ ಹ್ಯಾವ್ ಟು ಕೀಪ್ ಬೇಬೀಸ್ಗೆ ವಾರ್ಮಾಗಿ ಇಡಬೇಕು. ನ್ಯೂ ಬಾರ್ನ್ ಬೇಬೀಸ್ಗೆ ಒಂದು ಹ್ಯಾಟ್ ಬೇಕು, ಗ್ಲೌಸ್ ಆ್ಯಂಡ್ ಸಾಕ್ಸ್, ಇವು ಮುಖ್ಯ. ಅದಾದಮೇಲೆ ಬೇಬಿ ಶುಡ್ ಬಿ ರ್ಯಾಪ್ಡ್ ವೆರಿ ವೆಲ್. ಇಷ್ಟು ಆದರೆ ಬೇಬಿ ವಿಲ್ ಮೇಂಟೈನ್ ದೇರ್ ಟೆಂಪ್ರೇಚರ್ ನಾರ್ಮಲಿ. AC, ಫ್ಯಾನ್ ಅದರ ಅವಶ್ಯಕತೆ ಬೀಳಲ್ಲ. ಬೇಬಿಗೆ ಹಗಲೆಲ್ಲ ಓಪನ್ ಮಾಡಿ 2 hour ಟೆಂಪ್ರೇಚರ್ ನೋಡೋದು ಅವಶ್ಯಕತೆ ಇಲ್ಲ. ಓಕೆ ಸರ್, ಆ್ಯಂಡ್ ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಅದನ್ನು 3 months ಒನ್ಸ್ ತೊಗೊಳ್ಬೇಕಾಗುತ್ತೆ ಅಥವಾ 6 months ಒನ್ಸ್ ಇರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದರಲ್ಲಿ ಯಾವ ರೀತಿ ಟೈಪ್ಸ್ ಇದೆ ಆ್ಯಂಡ್ ಎಷ್ಟು ತಿಂಗಳಿಗೆ, ಎಷ್ಟು ಮಂತ್ಗೆ ತೊಗೊಳ್ಬೇಕಾಗುತ್ತೆ?
ವ್ಯಾಕ್ಸಿನೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದೇ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡೋದು, ಮೇಜರ್ ಇನ್ಫೆಕ್ಷನ್ಸ್ ಆರ್ ವಾಟ್ ವಿ ಕಾಲ್ ಆಸ್ ಲೈಫ್ ಥ್ರೆಟ್ನಿಂಗ್ ಇನ್ಫೆಕ್ಷನ್ಸ್ ಪ್ರಿವೆಂಟ್ ಮಾಡಲಿಕ್ಕೆ ನಾವು ವ್ಯಾಕ್ಸಿನೇಷನ್ ಕೊಡ್ತೀವಿ. ಬರ್ತಲ್ಲೇ ವಿ ಗಿವ್ BCG, ಓರಲ್ ಪೋಲಿಯೋ ಮತ್ತು ಹೆಪಟೈಟಿಸ್ B. BCG ಪ್ರಿವೆಂಟ್ಸ್ ಅಗೇನ್ಸ್ಟ್ ಟ್ಯುಬರ್ಕ್ಯುಲೋಸಿಸ್, polio is against polio, and hepatitis B is hepatitis B injection. ಅದು ಬರ್ತಲ್ಲೇ ಕೊಟ್ಟ ಮೇಲೆ ಫಸ್ಟ್ ವ್ಯಾಕ್ಸಿನ್ or we call as the first dose of vaccine at 6 weeks. 6 ವಾರಿಗೆ 6 weeks, 10 weeks and 14 weeks. 3 doses of all major preventable diseases vaccines ಕೊಡ್ತಾ ಇದ್ದೀವಿ. ಅದಾದಮೇಲೆ 6 months, 9 months, 12 months we space them off. ಮೀನ್ಸ್ ಸರ್ ಅಪ್ ಟು 12 month ವರ್ಗು ನಾವು ವ್ಯಾಕ್ಸಿನ್ ಕೊಡಬೇಕಾಗುತ್ತೆ ಕೊಡಬೇಕಾಗುತ್ತೆ. ಓಕೆ ಆಫ್ಟರ್ ದಟ್ ಸರ್, ಆಫ್ಟರ್ 1 year ಮೋಸ್ಟ್ಲಿ ಇವು ಬೂಸ್ಟರ್ ಡೋಸಸ್ ಇರ್ತಾವೆ. ನಾವು ಚಿಕ್ಕ ವಯಸ್ಸು 6 weeks 10 weeks ಕೊಟ್ಟ ಮೇಲೆ ಅದು ಸಮ್ಟೈಮ್ಸ್ ದ ಎಫೆಕ್ಟ್ ವ್ಯಾಕ್ಸಿನ್ ಎಫೆಕ್ಟ್ ಕಡಿಮೆ ಆಗಿಬಿಡುತ್ತದೆ. ಅದು ಇನ್ನೂ ಜಾಸ್ತಿ ಮಾಡ್ಬೇಕಂತ ಹೇಳಿ ವಿ ಗಿವ್ ದ ವ್ಯಾಕ್ಸಿನ್ ಅಟ್ 1.5 year and 5 years. ಸೊ ವಿ ಕೀಪ್ ಅಪ್ ದ ಲೆವೆಲ್ ಆಫ್ ಇಮ್ಯುನಿಟಿ ಇನ್ ದ ಬೇಬಿ. ಓಕೆ ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ವ್ಯಾಕ್ಸಿನ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ಸರ್ ಕೆಲವೊಬ್ರನ್ನ ನಾವು ನೋಡಬಹುದು ವಿಲೇಜ್ಗಳಲ್ಲಿ ಸರಿಯಾದ ಮಂತಲ್ಲಿ ಸರಿಯಾದ ಟೈಮಲ್ಲಿ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡಿಸಿರೋದಿಲ್ಲ, ಪೋಲಿಯೋ ಆಗಿರುತ್ತೆ, ಪೋಲಿಯೋ ಅಟ್ಯಾಕ್ ಆಗಿರುತ್ತೆ. ಸೊ ಇದು ತುಂಬಾ ಮುಖ್ಯವಾಗುತ್ತೆ. ಆ್ಯಂಡ್ ಸರ್ ಇನ್ನೊಂದು ವಿಷಯ, ಬೋರ್ನ್ ಬೇಬಿಗೆ ಆದಷ್ಟು ಬೇಗ ಇನ್ಫೆಕ್ಷನ್ ಆಗುತ್ತೆ. ಈಗ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಯಾರಿಗಾದ್ರೂ ಫೀವರ್ ಇರ್ಬೋದು ಅಥವಾ ಹೆಲ್ತ್ ಪ್ರಾಬ್ಲಮ್ ಇರೋರು ಬೇಬಿನ ಏನಾದರೂ ನಾವು ಎತ್ಕೊಂಡ್ರೆ ಅಥವಾ ಆಟ ಆಡಿಸಿದ್ರೆ ಆ ಒಂದು ಪ್ರಾಬ್ಲಮ್ ಬೇಬಿನಲ್ಲೂ ಕೂಡ ಕಂಡುಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಇನ್ಫೆಕ್ಷನ್ ಬೇರೆ ಇನ್ಯಾವ ರೀತಿಯಿಂದ ಬರಬಹುದು ಸರ್? ಇನ್ಫೆಕ್ಷನ್ ಮೇನ್ಲಿ ಬ್ರೀದಿಂಗ್ಲೇ ಬರ್ಬೋದು. ಯಾಕಂದರೆ ಮೇನ್ಲಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತೀವಿ. ಲಂಗ್, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್, ಟಾನ್ಸಿಲ್ಸ್, ನೋಸ್, ಅದರಲ್ಲೇ ನಾವು ಉಸಿರಾಡಿಸ್ತೀವಿ. ಆ್ಯಂಡ್ ಸಮ್ಟೈಮ್ಸ್ ವಿ ಸ್ನೀಸ್. ನಾವು ಸ್ನೀಸ್ ಬೇರೆ ಕಡೆ ಮಾಡಿದ್ರೂ ಅವು ಕೀಟಾಣುಗಳು ವಿಲ್ ಬಿ ದೇರ್ ಇನ್ ದ ಅಟ್ಮಾಸ್ಫಿಯರ್. ಅದು ನಾವು ಬೇಬೀಸ್ ಮೇ ಬ್ರೀದ್ ಆಲ್ ದೋಸ್ germs, a baby might get infection. That is the most common cause or reason for baby getting infection. ಇನ್ನೊಂದು umbilical sepsis. ನಾವು ಹೇಳಿದಂಗೆ umbilical cord ಅಲ್ಲೇ ಏನಾರೆ ಹಚ್ಚಿದರೆ it might get infected. But ಈಗ ತಾನೇ umbilical infection because of sterile environment is ತುಂಬ ಕಡಿಮೆ ಆಗಿಬಿಟ್ಟಿದೆ. ತಾಯಿಗೆ ಕೆಲವೊಮ್ಮೆ ಟೆಂಪರೇಚರ್ ಇರ್ತೈತಿ, ತಂದೆಗೆ ಟೆಂಪರೇಚರ್ ಇರ್ತೈತಿ, ಕಫ್ ಕೋಲ್ಡ್ ಇರ್ತೈತಿ. ಅದರೊಳಗೆ ವಿ ಹ್ಯಾವ್ ಟು ಟೇಕ್ ಕಾಮನ್ ಸೆನ್ಸ್ ಪ್ರಿಕಾಷನ್ಸ್. ಅಂದರೆ ಬೇಬಿ ಮೇಲೆ ಜಾಸ್ತಿ ಉಸಿರಾಡಿಸಬಾರ್ದು. we should not cough on the baby, we should not sneeze on the baby. Babies will have brothers and sisters. ಅವರಿಗೂ ಕಫ್ ಕೋಲ್ಡ್ ಇರ್ತೈತಿ. ಅವರಿಗೆ they will come, they will hug the baby, they will kiss the baby, they will pass on the infection to the baby. ಅಷ್ಟು ಹಂಗಾದಾಗೆ ಬೇಬಿ ಶುಡ್ ಬಿ ಕೆಪ್ಟ್ ಅವೇ ಫ್ರಮ್ ಸಿಬ್ಲಿಂಗ್ಸ್. ತಾಯಿಗೆ ಹಾಲು ಕುಡಿಸ್ಕೊತಾ ಇರಬೇಕು, ಬಿಕಾಸ್ ಬೇಬಿ ನೀಡ್ಸ್ ದ ಬೆಸ್ಟ್ ಮೆಡಿಸಿನ್ ವಿಚ್ ಇಸ್ ಅ ಬ್ರೆಸ್ಟ್ ಮಿಲ್ಕ್. ಓಕೆ ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಇನ್ ಕೇಸ್ ಏನಾದರೂ ಯಾರಿಗಾದ್ರೂ, ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅಂದರೆ ಎಲ್ಲರೂ ಎತ್ಕೊಳ್ತಾ ಇರ್ತಾರೆ, ಯಾರಿಗಾದ್ರೂ ಫೀವರ್ ಇರ್ಬೋದು. ಆ್ಯಂಡ್ ಮೇನ್ ನಾವು ಉಸಿರಾಡೋದ್ರಿಂದನೂ ಕೂಡ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರು. ಇವತ್ತಿನ ಹೆಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಮಗುನ ಹೇಗೆ ಕೇರ್ ಮಾಡಬೇಕು, ಆ್ಯಂಡ್ ಮಗು ಸ್ಕಿನ್ನನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು, ಆ್ಯಂಡ್ ಅಂಬಲಿಕಲ್ ಕಾರ್ಡನ್ನು ನಾವು ಹೇಗೆ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಆ್ಯಂಡ್ ಸ್ಪೆಷಲಿ ಇನ್ಫೆಕ್ಷನ್ ಅನ್ನೋದು ಮಕ್ಕಳಿಗೆ ಹೆಚ್ಚಿಗೆ ಆಗ್ತಾ ಇರುತ್ತೆ. ಎಲ್ಲ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ನೀವು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಪೂರ್ಣಿಮಾ. ಥ್ಯಾಂಕ್ ಯು ಹಂಸ. ಓಕೆ ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತು ನಾವು ಏನು ಕಾನ್ಸೆಪ್ಟನ್ನು ತೊಗೊಂಡಿದ್ವಿ ಚಿಲ್ಡ್ರನ್ಸ್ ಬಗ್ಗೆ, ಅದು ಒಂದೇ ಅಲ್ಲ, ನಿಮ್ಮಲ್ಲಿ ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಹೋಗಿ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆ ಹಾಗೆ ವಿಳಾಸಕ್ಕೆ ಕರೆ ಮಾಡಿ ಭೇಟಿ ಕೊಟ್ಟು ನಂತರ ಡಾಕ್ಟರ್ನ ಮೀಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೆಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ದೇಹಕ್ಕೆ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು, ಸಾಕಷ್ಟು ಪ್ರಶ್ನೆಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ವೀಕ್ಷಿಸ್ತಾ ಇರಿ ಹಂಸ ಟಿವಿ. ನಮಸ್ತೆ.